ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ಆಸ್ತಿ, ಕರುನಾಡಿನ ಜನತೆಯ ಆಸ್ತಿ, ಹ್ಯಾಟ್ರಿಕ್ ಹೀರೋ ಶಿವಣ್ಣ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಫೈನ್. ಸೂಪರ್ ಆಗಿದ್ದೀರಾ. ಎಸ್, ಇನ್ನು ಶಿವಣ್ಣನಿಗೆ ಕಂಪ್ಲೀಟ್ ಇವರೇ ತಾಯಿಯಾಗಿದ್ದಾರೆ. ಅವ್ರು ನೋಡ್ತಾ ಇದ್ರೆ ನಮ್ಗೊಂಥರ ಹುಮ್ಮಸ್ಸು ಆ್ಯಂಡ್ ಉತ್ಸಾಹ. ನಮ್ಮ ಗೀತಕ್ಕ ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಅಮ್ಮ ನಮಸ್ತೆ. ನೀವಂತರ ನಮ್ಗೆಲ್ರಿಗೂ ಶಕ್ತಿ ಆಗಿದ್ದೀರಾ ಇವಾಗ. ಶಿವಣ್ಣನ ನೀವು ನೋಡ್ಕೊಳ್ತಿರುವಂಥ ರೀತಿ, ನೀವು ಕೊಡ್ತಿರುವಂಥ ಪ್ರೀತಿ ನೋಡ್ತಾ ಇದ್ರೆ ಹಬ್ಬ ಹಿಂಗಿರ್ಬೇಕು ಅಂತ ಅನ್ಸುತ್ತೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಏನು ಹೇಳೋದಲ್ಲಿ, ಯಾಕಂದರೆ ನಾನು ಯಾವಾಗಲೂ ಹೇಳಿದ್ದೀನಿ, ಎಲ್ಲ ಯಾರೇ ವೈಫ್ ಇದ್ದರೂ ಈ ಥರ ಎಲ್ಲ ಆದಾಗ ಯಾರಿಗೂ ಆಗದೇ ಇರಲಿ, ಬಟ್ ಎಲ್ಲರೂ ಮಾಡ್ತಾರೆ ಈ ಥರನೇ. ಅದು ಆಮೇಲೆ ಏನಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಅದು ಬಿಗಿನಿಂಗಿಂದನೂ, ಬಟ್ ಲಾಸ್ಟಿಗೆ ಅವ್ರಿಗೆ ಕ್ಯಾನ್ಸರ್ ಫ್ರೀ ಅಂದಾಗ ಆ ಖುಷಿನೇ ಬೇರೆ. ಅದು ಸಂತೋಷ, ತುಂಬ ಸಂತೋಷ ಆಗುತ್ತೆ. ಆಮೇಲೆ ಅವ್ರನ್ನ ಮತ್ತೆ ಹೆಲ್ದಿಯಾಗಿ ವಾಪಸ್ ಬರಂಗೆ ಮಾಡಿದ ಡಾಕ್ಟರ್ಸ್ ಇರ್ಬೋದು, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಡಾಕ್ಟರ್ಸು, ಎಲ್ಲರಿಗೂ ನಾವು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಏನು ಗೊತ್ತಮ್ಮ, ನಮ್ಗೆ ಇವನ್ ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ನಮಗೇನೋ ಸಣ್ಣ ಒಂದು ಆರೋಗ್ಯ ಸಮಸ್ಯೆ ಆದರೂ ಟೆನ್ಷನ್ ಆಗ್ಬಿಡುತ್ತೆ. ನಾವು ಅಲ್ಲಿಂದ ಹೆಂಗಪ್ಪ ಇದನ್ನು ನಿಭಾಯಿಸೋದು, ನಮ್ಗೆ ಎಲ್ಲಿರುತ್ತೆ ಶಕ್ತಿ ಅಂತ ಹೇಳಿ. ಬಟ್ ನೀವು ಅವ್ರನ್ನ ನೋಡ್ಕೊಂಡಂಥ ರೀತಿ ಇದೆಯಲ್ಲ, ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಹೊರಗಿನ ಜನತೆ ಕೂಡ ಅದನ್ನು ಮಾತಾಡ್ತಾರೆ. ಸೊ ಆ ಸ್ಟಾರ್ಟಿಂಗ್ ಡೇಸ್ನ ಹೆಂಗೆ ಫೇಸ್ ಮಾಡಿದ್ರಿ ನೀವು ಅಂತ, ನಿಮಗೆ ಗೊತ್ತಾದಂಥ ಸಂದರ್ಭದಲ್ಲಿ ನಿಮ್ಮ ರಿಯಾಕ್ಷನ್ ಹೇಗಿತ್ತು, ಅವ್ರಿಗೆ ಹೇಳುವಂಥ ಟೈಮಲ್ಲಿ ನೀವು ಯಾವ ರೀತಿ ಅದನ್ನು ಹೇಳಿದ್ರಿ ಅಂತ ಹೇಳಿ. ಬಿಗಿನಿಂಗಲ್ಲಿ ಅವರಿಗೆ ಗೊತ್ತೇ ಇರಲಿಲ್ಲ. ದಿಲೀಪ್ ಕೂಡ ಇದೇ ಇದರಲ್ಲಿರೋದ್ರಿಂದ ನಮ್ಮ ಸನ್ನಿಲ್ಲ ಅವರು ಸರ್ಜನು ಆ್ಯಂಡ್ ಸೇಮ್ ಇದರಲ್ಲೇ ಇದ್ದಾರೆ ಅವರು. ಫಸ್ಟ್ ಕೀಮೋ ಆ್ಯಕ್ಚುಲಿ ಮನೇಲಾಯಿತು ಅದು, ಬಟ್ ಅವಾಗ ಅವ್ರಿಗೆ ಗೊತ್ತಿರಲಿಲ್ಲ ಅದು. ಆಮೇಲೆ ಯಾವಾಗ ಅದು 2 ಸರ್ಜರಿ ಆಯಿತು. ಫಸ್ಟ್ ಟೈಮ್ ಫುಲ್ ಕ್ಲಿಯರ್ ಆಗಲಿಲ್ಲ ಅದು, ಮತ್ತೆ ಸೆಕೆಂಡ್ ಮಾಡಿದ್ರು. ಅದಾದಮೇಲೆ ದಿಲೀಪ್ ಏನಂದರೆ, ಆಂಟಿ ತುಂಬ ಸೂಪರ್ಫಿಷಿಯಲ್ ಆಗಿದೆ ಇದು, ಮೋಸ್ಟ್ಲಿ ಇಟ್ಸ್ ಗಾನ್ ಆಂಟಿ ಅದು ಅಂತ ಹೇಳ್ಬಿಟ್ಟು ಅಂಕಲ್ಗೆ ಹೇಳೋದು, ಯಾಕೆ ಸುಮ್ಮನೆ ಇದು ಮಾಡೋದು, ಇದು ಗ್ಯಾರಂಟಿ. ಬಟ್ ಅದೇನು ಮಾಡ್ತು, ಅಲ್ಲಿ ಬಿಟ್ಟು ಬೇರೆ ಕಡೆ ಬಂದುಬಿಡ್ತು. ಆಮೇಲೆ ಜೊತೆಗೆ ಮಸಿಲ್ಸಿಗೆ ಸ್ಪ್ರೆಡ್ ಆಯಿತು ಅಂತ ಸ್ಕ್ಯಾನಲ್ಲಿ ಬಂತು. ಸೊ ಆಮೇಲೆ ಅವರಿಗೆ ಹೇಳಬೇಕಂತ ಡಿಸೈಡ್ ಮಾಡಿದ್ವಿ. ಹೇಗಿತ್ತು ಶಿವಣ್ಣ ಅವಾಗ ನಿಮ್ಮ ರಿಯಾಕ್ಷನ್? ಹೇಳಿದ್ರಿ ಎಲ್ಲ ಕಡೆ, ಕಷ್ಟ ಆಗಿತ್ತು ಸಡನ್ ಆಗಿ. ನಾವು ನಾವು ಅವಾಗ ಚಿಕ್ಕ ವಯಸ್ಸಿಂದ ಸಿನಿಮಾಗಳಲ್ಲಿ ಕ್ಯಾನ್ಸರ್ ಅಂದರೆ ಹೆಂಗಿರುತ್ತೆ, ಬ್ಲಡ್ ಬರುತ್ತೆ ಬಾಯಿಂದ, ಓಕೆ ಇದು ಕ್ಯಾನ್ಸರ್. ಅದಾದಮೇಲೆ ಸ್ವಲ್ಪ ಬುದ್ಧಿ ಸ್ವಲ್ಪ ಚೆನ್ನಾಗಿ ಈ 9ನೇ ಕ್ಲಾಸ್ 10ನೇ ಕ್ಲಾಸ್ ಬರಬೇಕಾದ್ರೆ ಆವಾಗ ನಮಗೆ ಕ್ಯಾನ್ಸರ್ ಇದು ಓದೋದ್ರಲ್ಲಿ ಮೂಲಕ ನೋಡ್ಕೋತೀವಿ. ಆಮೇಲೆ ನಾಗೇಶ್ವರ ಅವ್ರಿಗಿತ್ತು, ಅವಾಗಲೇ ಬ್ಲಡ್ ಕ್ಯಾನ್ಸರ್ ಇದ್ದ. ಅವರು US ಹೋಗ್ತಾ ಇದ್ರು, ಎವ್ರಿ 2 years ಒನ್ಸ್ US ಹೋಗಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ಕೊಂಬರ್ತಾ ಇದ್ರು. ಸೊ ಅದೆಲ್ಲ ನಾವು ಕೇಳಿದ್ದೀವಿ. ಅದು ಸ್ವಲ್ಪ ಆಮೇಲೆ ಅದಾದಮೇಲೆ ನಮಗೇನಾಗುತ್ತೆ, ಮನೇಲಿ ನನ್ನ ವರ್ಧನ್ ಅವ್ರ ಮೊಮ್ಮಗಳು ಬರುತ್ತೆ. ಅದು 2 ವರ್ಷದ ಮಗುನ 3 ವರ್ಷದ ಮಗು ಅದಕ್ಕೆ ಬಂತು. ಅದು ಏನು ನಮಗೆ ಬೇಜಾರಾಗೋಯ್ತು. ಅಂದರೆ ಆ ಮಗು ಓದೋ ಸ್ಕೂಲ್ LKG ಹೋಗ್ತಾ ಇದೆ, ಸ್ಕೂಲ್ಗೆ ಹೋಗ್ತಾ ಇದೆ. ಆ ಟೈಮ್ನಲ್ಲಿ ಕೂದಲೆಲ್ಲ ಬಿತ್ತು ಪಾಪ ಮಗು. ನಮಗೆ ನೋವು ಸಂಕಟ. ಅದಾದಮೇಲೆ ನಮ್ಮ ಕಸಿನ್ ಬ್ರದರ್ ಸತೀಶ್ ಅಂತ ಒಬ್ಬ ನಮ್ಮ ಅತ್ತೆ ಮಗ, ಅವನಿಗೆ ಬಂತು. ಅದಾದಮೇಲೆ ಅಮ್ಮ ನಮ್ಮ ತಾಯಿಯವ್ರಿಗೆ ಬಂತು, ಆ್ಯಂಡ್ ನಮ್ಮ ಚಿಕ್ಕಮ್ಮವ್ರಿಗೆ ಬಂತು, ಅಂದರೆ ನಮ್ಮ ತಾಯಿಯವ್ರ ತಂಗಿಗೆ ಬಂತು. ಆಮೇಲೆ ಪೂರ್ಣಿಮಾ ಅವ್ರಿಗೆ ಬಂತು, ಆಮೇಲೆ ನನಗೆ ಬಂತು. ಸೊ ಹೆಂಗಿದು ಹೆರಿಡಿಟಿ ಅಲ್ಲ, ಹೆರಿಡಿಟಿ ಅಂತ ಅಲ್ಲ, ಅದು ನಿಮ್ದು ಹೆರಿಡಿಟಿ ಅಲ್ಲ, ಪೂರ್ಣಿಮಾದ ಹೆರಿಡಿಟಿ. ಸೊ ಆ ಥರ ನಮಗೆ ಯಾಕೆ ಏನು ಭಯ ಆಗೇ ಆಗುತ್ತೆ. ಏನು ಮನುಷ್ಯನಿಗೆ ಕ್ಯಾನ್ಸರ್ ಅಂದ ತಕ್ಷಣ ಆ ವರ್ಡ್ ಹೇಳೋಕ್ಕೇ ನಾವು ಹೆದರ್ತೀವಿ. ಇವ್ರಂತೂ ಇವಾಗವರೆಗೂ ಹೇಳಲ್ಲ. ನಾನು ಅಟ್ಲೀಸ್ಟ್ ಏನೋ 2-3 ಕಡೆ ಹೇಳ್ಬಿಟ್ಟೆ, ಅದು ಹೇಳ್ತೀವಿ ಯಾಕೆ ಹಂಗೆ ಹೇಳ್ತೀರ ಕ್ಯಾನ್ಸರ್ ಅಂತ, ಆ ವರ್ಡ್ ಕೇಳೋಕ್ಕೆ ಭಯ ಅಂತ. ಬಟ್ ಚಿಕ್ಕ ವಯಸ್ಸಿನ ಕೇಳಿ ಅಭ್ಯಾಸ ಆಗ್ಬಿಡ್ತು. ಸರ್ ನಮಗೂ ಬಂದಿದ್ದು, ಏನು ಮಾಡೋದು, ಒಂದು ಭಯ ಇತ್ತು.
ಏನಾಗುತ್ತಪ್ಪ ದೇವ್ರೆ ಅಂತ. ಅದು ಈ ಥರ ನಾನಾ ಥರದ ಕ್ಯಾನ್ಸರ್ ಇದೆ. ಲಂಗ್ ಕ್ಯಾನ್ಸರ್ ಅಂತಾರೆ, ಕಲಾನ್ ಕ್ಯಾನ್ಸರ್ ಅಂತಾರೆ, ಏನೇನೋ ಕ್ಯಾನ್ಸರ್ಗಳು. ಆಮೇಲೆ ನನಗೆ ಬ್ಲಾಡರ್ ಕ್ಯಾನ್ಸರ್. ನಮ್ಗೆ ಅದು ಬೇರೆ ಭಯ, ಹೆಂಗಪ್ಪ ದೇವ್ರು ಏನು ಮಾಡೋದು. ಅದೇ ಈ ಪ್ರೊಸೀಜರ್ಸ್ ಎಲ್ಲ ಬಂತು, ನನಗೂ ಗೊತ್ತಿಲ್ಲ. ಫಸ್ಟ್ ನನಗೂ ಹೇಳಿಲ್ಲ ಇವರು, ಪಾಪ ಅವ್ರಿಗೂ ಆತಂಕ ಆಯ್ತು. ನಾನು ಬಟ್ 3 ಸರ್ಜರಿ ಆಯಿತು, ಇಲ್ಲಿ ಏನು ಹೋಗಲಿಲ್ಲ, ಬೇರೆ ಕಡೆ ಬಂದ್ಬಿಡ್ತು. ಅವಾಗ ಕೀಮೋ ಸ್ಟಾರ್ಟ್ ಮಾಡಬೇಕಾದ ಅಂತ ಅವಾಗ ಹೇಳಲೇಬೇಕಾಯ್ತಲ್ಲ. ಪಾಪ ಅವರು ಧೈರ್ಯ ಮಾಡ್ಕೊಂಡಿದ್ದಾರೆ. ನನಗೆ ಅವಾಗ ಹೇಳಿದ ತಕ್ಷಣ ಸುಮ್ಮನೆ ಕ್ವೈಟ್ ಆಗ್ಬಿಟ್ಟೆ ನಾನು. ಕ್ವೈಟ್ ಆಗಾಗ ಅಲ್ಲಿ ಬರ್ತಾಯಿದ್ದು ಏನು ರಿಯಾಕ್ಟ್ ಮಾಡಬೇಕಂತ ಗೊತ್ತಿಲ್ಲ. ಅಂದರೆ ಯಾವ ಥರ ರಿಯಾಕ್ಟ್ ಮಾಡಬೇಕು ಗೊತ್ತಿಲ್ಲ. ಅಳಬೇಕಾ ಇಲ್ಲ ಯಾಕೆ ಹಿಂಗಾಯ್ತು ಅಂತ ಯಾರನ್ನ ಕೇಳೋದು. ಸರಿ ಕ್ವೈಟಾಗಿ ಬಂದ, ಇಲ್ಲಿ ಬಂದ ಸ್ವಲ್ಪ ಬ್ರೇಕ್ ಡೌನ್ ಆದೆ. ಮಾಡಬೇಕಾ, ಬ್ಯಾಡ್ ಆಗುತ್ತೆ, ಬಿಟ್ಬಿಡೋಣ, ಅದು ಹೆಂಗೆ ಹಂಗೆ ನಾನಾ ಥರವಾದ ಕ್ವಶನ್ಸ್ಗಳು. ಅಂದರೆ ಆಮೇಲೆ ಎಲ್ಲ ಬಂದು ಒಂದು ತೀರ್ಮಾನಕ್ಕೆ ಬಂದು ಡಾಕ್ಟರ್ಸ್ ಎಲ್ಲ ಮೀಟ್ ಮಾಡಿದಾಗ ಅವಾಗ ಹೇಳಿ ಎಷ್ಟು ದಿನ ಟೈಮ್ ಇದೆ ಅಂದರೆ ಸ್ಟಾರ್ಟ್ ಮಾಡೋಕ್ಕೆ. ಯಾಕಂದರೆ ನನಗೆ ಫಿಲ್ಮ್ 45 ಫಿಲ್ಮ್ ಇತ್ತು. ಸೊ ನಾನು ಸ್ವಲ್ಪ ಚೆನ್ನಾಗಿ ಮಾಡಿಬಿಟ್ಟು ಮಾಡೋಣ ಸ್ಟಾರ್ಟ್ ಮಾಡಿ. ಇಲ್ಲ, ಎಷ್ಟು ಬೇಗ ಮಾಡಿದ್ರೆ ಒಳ್ಳೇದು ಅಂತ ಅವರು. ನನಗೆ ಈ ಥರ ಎಲ್ಲ ಕಮಿಟ್ಮೆಂಟ್ ಇದೆ. ನಮಗೆ ಭಯ, ಆತಂಕ, ಏನಾಗ್ಬಿಡ್ಬೋದು, ನಮ್ಮ ಒಂದು ಜೀವನ ಏನಾಗುತ್ತೋ ಅನ್ನೋದು ಒಂದು ಭಯ. ಸರಿ ಹೋದರೆ ಓಕೆ, ಸರಿ ಹೋಗಿದ್ರೆ ಏನು ಮಾಡೋದು ಅನ್ನೋದು ಒಂದು ಡೈಲಾಮಲ್ಲಿತ್ತು. ಅಟ್ಲೀಸ್ಟ್ ಮುಗಿಸ್ಬಿಡೋಣ. ಆವಾಗ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಬರುತ್ತೆ, ಫ್ಯಾಮಿಲಿ ಅನ್ನೋದು ಬರುತ್ತೆ, ಹೌದು, ಎಲ್ಲ ಮೈಂಡ್ಲಿ ಕೂತ್ಕೊತ್ತು. ಸರಿ ಅವಾಗ ನಾನು ಹೇಳೋಕ್ಕೂ ಆಗಲ್ಲ ಹೇಳ್ತಿ, ಯಾಕಂದ್ರೆ ಹಂಗೆ ಹೇಳಿದ್ರು ತಪ್ಪಾಗುತ್ತೆ, ಅವ್ರಿಗೆ ಭಯ ಹುಟ್ಟಿಸಂಗೆ ಆಗುತ್ತೆ. ಆಮೇಲೆ ಎವ್ರಿಬಡಿ ಶುಡ್ ಗೈನ್ ದ ಕಾನ್ಫಿಡೆನ್ಸ್. ಕಾನ್ಫಿಡೆನ್ಸ್ ಹೆಂಗಾರ ಗೈನ್, ಬಟ್ ನಾನು ಕಾನ್ಫಿಡೆನ್ಸ್ ಗೈನ್ ಮಾಡಬೇಕಂದ್ರೆ ಇಷ್ಟ. ಯಾರಿಗೆ ಇಷ್ಟ ಆಗುತ್ತೆ ನಾನು ರೆಸ್ಪಾನ್ಸಿಬಿಲಿಟಿ ಇದರಿಂದ ದೂರ ಹೋಗ್ಬೇಕು, ನಾನು ಸಾಕಪ್ಪ ಇಲ್ಲಿವರೆಗೂ ಸಾಕು ಅಂದ್ಬಿಟ್ಟು ಹೆಂಗೆ ಹೋಗೋಕ್ಕಾಗುತ್ತೆ? ಆಗಲ್ಲ. ಈವನ್ ಐ ವಾಂಟ್ ಟು ಲಿವ್ ಫಾರ್ ಮೈ ಫ್ಯಾಮಿಲಿ, ಐ ವಾಂಟ್ ಟು ಲಿವ್ ಫಾರ್ ಮೈ ಪೀಪಲ್, ಐ ವಾಂಟ್ ಟು ಲಿವ್ ಫಾರ್ ಮೈ ಪ್ರೊಡ್ಯೂಸರ್ಸ್. ನಾನು ಪ್ರೊಡ್ಯೂಸರ್ಗೋಸ್ಕರ ನಾನು ಇರಬೇಕು. ಯಾಕಂದರೆ ನಾವು ಅಟ್ಲೀಸ್ಟ್ ಒಂದು 3 ಸಿನಿಮಾ ಮಾಡಿದ್ರೆ 3 ಸಿನಿಮಾದಿಂದ ಎಷ್ಟೋ ಜನ ಬದುಕ್ತಾರೆ. ಸರಿ, ಬಟ್ ಆದರೂ ಈ ಭಯ ಆಯಿತು, ಏನು ಮಾಡೋದು ಗೊತ್ತಿಲ್ಲ. ಆಮೇಲೆ ಹೇಳಿದ್ಮೇಲೆ ಇಲ್ಲ, ಏನಿಲ್ಲ, ನೀವು ಸ್ಟಾರ್ಟ್ ವರ್ಕ್ ಮಾಡ್ಬೋದು. ಆಮೇಲೆ ಪ್ರೊಡ್ಯೂಸರ್ಸ್ಗೆ ಒಂದು ಲೈನಾಗೆ ಅವಾಗ 131 ಸಿನಿಮಾ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಅರ್ಜುನ್ ಜನ ಫಸ್ಟ್ ಹೇಳಿದ್ದು, ಅವರು ಬ್ರೇಕ್ ಡೌನ್ ಆಗ್ಬಿಟ್ರು. ಆಮೇಲೆ ಕ್ಲೈಮ್ಯಾಕ್ಸು ಬೇಕಾದ್ರೆ ಆಮೇಲೆ ಮಾಡೋಣ, ಇಲ್ಲ ಮಾಡಿಬಿಡೋಣ, ನಾನು ಹೇಳಿದ್ದೀನಿ ಮಾಡ್ಬೋದಂತೆ ಅಂತ ಕೊಟ್ಟಿದ್ದಾರೆ, ನಥಿಂಗ್ ಟು ವರಿ. ಆಮೇಲೆ ಧೈರ್ಯ ಕೀಮೋ ಸ್ಟಾರ್ಟ್ ಆದಮೇಲೆ ಅವ್ರ ಶೂಟಿಂಗ್ ಸ್ಟಾರ್ಟ್ ಆಯಿತು. ಫಸ್ಟ್ ಕೀಮೋ ಆಯಿತು, 2 ಡೇಸ್ ಆದಮೇಲೆ ನನಗೆ ಅವಾಗ ಶೂಟಿಂಗ್ ಅವತ್ತು ಅಟೆಂಡ್ ಮಾಡಿಬಿಟ್ಟು ಮಧ್ಯಾಹ್ನ ಫಸ್ಟ್ ಟೈಮ್ ನನ್ನ ಲೈಫ್ಲಿ ಮಧ್ಯಾಹ್ನ ಮಲಗ್ದವನೇ ಅಲ್ಲ. ಫಸ್ಟ್ ಟೈಮ್ ಎಲ್ಲರಿಗೂ ಆಶ್ಚರ್ಯ. ಬಂದು ಸ್ಟ್ರೈಟಾಗಿ ಊಟನೂ ಮಾಡಲಿಲ್ಲ, ಸ್ಟ್ರೈಟಾಗಿ ಬಂದು ಮಲಗಿಬಿಟ್ಟೆ ಕ್ಯಾರವನಲ್ಲಿ. ಯಾಕೆ ಹಿಂಗೆ ಮಲಗಿದೆ ಅಂತಲೂ ಗೊತ್ತಿಲ್ಲ. ಸುಸ್ತು ಅಂದರೆ ಏನಂತ ಅವತ್ತೇ ಗೊತ್ತಾಗಿದೆ. ಅಷ್ಟು ಸುಸ್ತು ಅಂದರೆ ಹಿಂಗೆಲ್ಲ ಆಗುತ್ತಾ? ಕೀಮೋ ಅದು ಫಸ್ಟ್ 3rd ಡೇನ, 3rd or 4th ಡೇ ತುಂಬ ಸುಸ್ತಾಗೋದು ಅವ್ರಿಗೆ. ಆಮೇಲೆ ಅವತ್ತು ತೊಗೊಂಡಿದ್ದ ದಿವಸ ಏನೂ ಇರ್ತಿರ್ಲಿಲ್ಲ ಅವ್ರಿಗೆ. ನೆಕ್ಸ್ಟ್ 2 ಡೇಸ್ ಇಲ್ಲ, ದಟ್ ಲಾಸ್ಟ್ ಅದು 3rd 4th ಡೇ ಭಾಳ ಸುಸ್ತು. ಎಲ್ಲ ಸೈಕಲಲ್ಲೂ ಹಾಗೆ ಆಯಿತು. ಸೊ ಅದಾದ್ಮೇಲೆ ಶೂಟಿಂಗ್ ಅಟೆಂಡ್ ಮಾಡಿದೆ. ಬಟ್ ಮಲ್ಗಿ ಎದ್ದು ತಿರ್ಗಾ ಮೇಕಪ್ ಹಾಕೊಂಡು ಅಲ್ಲಿ ಹೋದ ತಕ್ಷಣ ವಾಪಸ್ ನಾನು ಏನಂತ ಗೊತ್ತಿಲ್ಲ. ಅದು ನಿಜವಲ್ಲೂ ಅದು ಐ ಥಿಂಕ್ ಐ ಶುಡ್ ದೇವ್ರ ಆಶೀರ್ವಾದನ ಇಲ್ಲ ಎಲ್ಲರೂ ವೆಲ್ ವಿಶಿಂಗ್, ಅಂದರೆ ಫ್ಯಾಮಿಲಿ ವೆಲ್ ವಿಶಿಂಗ, ಇಲ್ಲಾಂದರೆ ಎಲ್ಲರೂ ಪಕ್ಕದಲ್ಲಿ ಯೂನಿಟ್ ಒಂದು ಏನಂತೀವಿ ಒಂದು ಪಾಸಿಟಿವಿಟಿನ. ಉಪೇಂದ್ರ ಇದ್ದರು, ರಾಜ್ಬಿ ಶೆಟ್ಟಿ ಇದ್ದರು, ಅವ್ರದ್ದು ಒಂದು ಎನ್ಕರೇಜ್ಮೆಂಟಾ, ಅಸಿಸ್ಟೆಂಟ್ ಆರ್ಟಿಸ್ಟ್ ಇದ್ದಾರೆ, ಪ್ರೊಡಕ್ಷನ್ ಪೀಪಲ್ಸ್ ಇದ್ದಾರೆ, ಎಲ್ಲರೂ ಇರ್ತಾರೆ, ಮೇಕಪ್ನವರು, ಇಡೀ ಎಲ್ಲರೂ ಎವ್ರಿಬಡಿ ಇಸ್ ಕನ್ಸರ್ನ್. ಸೊ ಅಲ್ಲಿಂದ ಅದು ಹೆಂಗೆ ಮಾಡಿದ್ನೋ ಗೊತ್ತಿಲ್ಲಪ್ಪ. ಅದರಿಂದ ಐ ಯೂಸ್ ಟು ಡೂ ದಟ್. ನಮಗೆ ಶಿವಣ್ಣ ಆಸ್ಪತ್ರೆ ಅಂದರೆ ನಮ್ಗೆಲ್ರಿಗೂ ಭಯ. ಈಗ ನಮ್ಗೊಂದು ಡೆಲಿವರಿಗೆ ಮಗು ಡೆಲಿವರಿಗೆ ಹೋದಾಗಲೇ ನಾವು ಆಸ್ಪತ್ರೆಗೆ ಒಳಗೆ ಕರ್ಕೊಂಡು ಹೋವಾಗಲೇ ಗೀತಕ್ಕ ಹೆದರ್ಕೊಂಡ್ಬಿಟ್ಟಿರ್ತೀವಿ, ನಾವು ವಾಪಸ್ ಬರ್ತೀವ ಇಲ್ವಾ ಅಂತ. ಇವನ್ ನಾನು ಕೂಡ ಅಷ್ಟೇ, ಎಲ್ಲ ಅಮ್ಮನ ಕೈ ಹಿಡ್ಕೊಂಡು ಏನೋ ಒಂದು ಆಗ್ಬಿಡ್ಬೋದೇನೋ ಬರಲ್ವೇನೋ ಅನ್ನೋ ಥರ ಫೀಲಲ್ಲಿ ಒಳಗೆ ಹೋಗಿರ್ತೀವಿ. ಶಿವಣ್ಣ ಅಲ್ಲಿ ಹೆಂಗಿತ್ತು? ಏನೋ ಧೈರ್ಯವಾಗಿ ನಿಮ್ಮ ಮಾತನ್ನ ಎಲ್ಲರೂ ಕೇಳ್ತಾರೆ, ಹೆಂಗಿತ್ತು ಇಲ್ಲ ಭಯ 100% ಭಯ. ಇವ್ರಿಗೂ ಭಯ ಇರುತ್ತೆ, ಅದೇ ತೋರ್ಸಲ್ಲ, ಪಾಪ ತೋರ್ಸಲ್ಲ. ಆಮೇಲೆ ಏನಂದ್ರೆ ಇವ್ರಿಗೆ ಇನ್ನೂ ಭಯ ಅಂದರೆ
ಇವ್ರಿಗೆ ಇನ್ನೂ ಬೇಜಾರು. ಅಟ್ಲೀಸ್ಟ್ ನನಗೆ ಅನಿಸ್ತಿಸಿಯ ಕೊಡ್ತಾರೆ, ನಾವು ಒಳಗಡೆ ಹೋಗ್ಬಿಡ್ತೀವಿ, ನಮಗೆ ಗೊತ್ತಾಗಲ್ಲ ಏನಾಗುತ್ತೆ, ಎದ್ದ ಮೇಲೆ ಗೊತ್ತಾಗದು, ಎಸ್ ಓಕೆ ಫೈನ್. ಇಲ್ಲಾಂದ್ರೆ ಅಟ್ಲೀಸ್ಟ್ ಅದು ಗುಟ್ಟಾಗಿ ಹೋಗ್ಬಿಡುತ್ತೆ, ಎಲ್ಲ ಗುಟ್ಟಾಗಿ ಎಲ್ಲ ಗುಟ್ಟಾಗಿ ಆಗ್ಬಿಡುತ್ತೆ. ಬಟ್ ಇವ್ರಿಗೆ ಹಂಗಲ್ಲ, ದೇ ಹ್ಯಾವ್ ಟು ವೆಯ್ಟ್. ಏನಾಗುತ್ತೆ ಅವ್ರಿಗೂ ಅದ್ರಲ್ಲೊಂದು ಭಯ, ಮಿಡ್ಲ್ ಅಳ್ಬೇಕಾ ಇಲ್ವಾ, ಆ ನೋವು ಐ ಥಿಂಕ್ ಯಾರಿಗೂ ಬರಬಾರ್ದು. ಅದು ಬಹಳ ತುಂಬಾನೇ ಹೆದರಿಕೆ ಆಗಿತ್ತು, ತುಂಬಾ. ನೀವು ಅಷ್ಟೇ ಅಲ್ಲ, ಇಲ್ಲಿ ಪೂಜೆಗಳು ಆಗ್ತಾ ಇದೆ, ಎಲ್ಲಾ ಮನೇಲಿ ಪೂಜೆ ಆಗ್ತಿದೆ, ಎಲ್ಲ ವಿಶೇಷ ಪೂಜೆಗಳನ್ನ ಮಾಡ್ತಾ ಇದ್ದಾರೆ, ಅದೆಲ್ಲ ನಿಮ್ಗೂ ಗೊತ್ತಿರುತ್ತೆ. ಗೊತ್ತು, ಫೋನಿಗೆ ಕಳಿಸ್ತಾನೆ ಇದ್ರು. ಬಟ್ ಏನಂದ್ರೆ ಇಲ್ಲಿ ಫಸ್ಟ್ ಗೊತ್ತಾದಾಗ ಆಗಿದ್ದ ಭಯ ಅದು ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಆಮೇಲೆ ಜೊತೆಗೆ ನಿವೇದಿತಾ ಗೊತ್ತಿತ್ತು, ಆ್ಯಂಡ್ ಐ ಟೋಲ್ಡ್ ಯು ದಿಲೀಪ್ ಅವರಿದ್ರು. ಆಮೇಲೆ ಈ DKD ಶೋ ನಡೀತಾ ಇತ್ತು. ಸೊ ಅಲ್ಲಿ ಅವ್ರಿಗೆ ಡಾನ್ಸ್ ಅದೆಲ್ಲ ಕಟ್ ಡೌನ್ ಮಾಡಬೇಕಿತ್ತು. ಅವಾಗ ನಾನು ಅನುಶ್ರೀ ಅವ್ರಿಗೂ ಮಾತಾಡಿದೆ, ಅದ್ರ ಬಗ್ಗೆ ಹೇಳಿದೆ ಅವ್ರಿಗೆ. ಆಮೇಲೆ ವರುಣ್ ಅವರಿಬ್ರಿಗೆ ಗೊತ್ತಿತ್ತು ಅಲ್ಲಿ, ವಿ ಹ್ಯಾಡ್ ಟು ಟೆಲ್ ಅವ್ರಿಗೆ. ಆಮೇಲೆ ಅವರು ಹಂಗೆ ಚೆನ್ನಾಗಿ ನೋಡಿಕೊಂಡ್ರು. ಆಮೇಲೆ ಏನಂದರೆ ಭಯ ಆಗಲ್ಲ ಅಂತಿಲ್ಲ, ತುಂಬಾ ಭಯ ಆಗುತ್ತೆ. ಡೇ ಒನ್ನಿಂದ ಅಲ್ಲಿಂದ ಹೊರಡೋವರೆಗೂ ಭಯ ಇದ್ದೇ ಇತ್ತು. ಬಟ್ ಏನಂದರೆ ನಾನೇ ಮನಸ್ಸನ್ನ ಹಿಡಿತಕ್ಕೆ ತಗೊಳ್ದೆ ಹೋದರೆ ನಾನೇನೂ ಸರಿಗೆ ಮಾಡಲ್ಲ. ಅವಾಗ ನಿದ್ದೆ ಎಲ್ಲ ಮಾಡ್ತಿದ್ರ ಅವಾಗೆಲ್ಲ? 100% ಇಲ್ಲ ಅವರು ಅಷ್ಟೇ 1 or 2 days ಮಾಡಿದ್ರು. ವಿ ಟ್ರೈ ಟು ಏನು ಮಾಡಿದ್ವಿ ಅಂದರೆ ಆ್ಯಕ್ಚುಲಿ ಅಮ್ಮ ಎಷ್ಟು ನಾರ್ಮಲ್ ಆಗುತ್ತೋ ಅಷ್ಟು ನಾರ್ಮಲ್ ಆಗಿದ್ಬಿಟ್ವಿ. ಏನಾಗುತ್ತೆ ನೋಡೋಣ ಮುಂದೆ ಅಂತ, ದೇವ್ರ ಮೇಲೆ. ನೋ ನಾನು ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್. ನಾನೇನಂತೀನಿ, ನಾನು ಬೇರೆ ನೆಗೆಟಿವ್ ಇದ್ರ ಕಡೆಗೆ ನನ್ನ ಮೈಂಡೇ ಬಿಡಲ್ಲ. ನಾನು ಇಲ್ಲ, ಏನಾದರೂ ಒಂದು ಅಳುಕಿದ್ದಿದ್ರು ನಮ್ಮಲ್ಲಿ ನನ್ನ ದೇವರು ವರ್ಕ್ ಮಾಡೋಕ್ಕೂ ಬಿಡ್ತಿರ್ಲಿಲ್ಲ. 100% ಆಗ್ತಿಲ್ಲ. ಏನಾದರೂ ಇದ್ದಿದ್ರೆ ಖಂಡಿತ ಆಗ್ತಿರ್ಲಿಲ್ಲ. ಹ್ಯಾಡ್ ಟು ಬಿ ರೆಸ್ಟ್ಲೇ ಇರಬೇಕಾಯ್ತು. ಪಿಕ್ಚರ್ ರಿಲೀಸು ಭಾರತಿ ರಣಕಲ್ ನಮ್ಮದೇ ಹೋಮ್ ಪ್ರೊಡಕ್ಷನ್. ವೇದ ಒಂದು ಒಳ್ಳೆ ಫಸ್ಟ್ ಫಿಲ್ಮ್ ಒಳ್ಳೆ ದೊಡ್ಡ ಸಕ್ಸಸ್ ಕೊಟ್ಬಿಟ್ಟು ಭಾರತಿ ರಣಕಲ್, ಯಾಕಂದ್ರೆ ಭಾರತಿ ರಣಕಲ್ ಕ್ಯಾರೆಕ್ಟರ್ನ ಅಷ್ಟು ಚೆನ್ನಾಗಿ ಮಫ್ತಿಲಿ ತೋರಿಸಿದ್ರು. ಈ ಸಿನಿಮಾ ಅದಕ್ಕೆ ಪ್ರಮೋಷನ್ಗೆ ಒಂದು ತೊಂದರೆ ಆಗಲಿಲ್ಲ, ಅದಕ್ಕೆ ಒಂದು ತೊಂದರೆ ಆಗಲಿಲ್ಲ. ಪಿಕ್ಚರ್ ರಿಲೀಸ್ ಆಯಿತು, ಪಿಕ್ಚರ್ ಹಿಟ್ ಆಯಿತು. ಜೊತೆಲಿ ನಾನು ಥಿಯೇಟರ್ ವಿಸಿಟ್ ಮಾಡಿದ್ದೀನಿ, ಕಿಮೋನ ಎಲ್ಲ ಮಾಡಿದ್ರು. ಅದು ಸಾಧ್ಯ ಆಗ್ತಿರ್ಲಿಲ್ಲ. ಅದು ಬಂದ್ಬಿಟ್ಟು ಅಬ್ಸಲ್ಯೂಟ್ಲಿ ದೇವ್ರ ಆಶೀರ್ವಾದ, ಅಪ್ಪಾಜಿ ಅಮ್ಮ, ನಮ್ಮ ಮಾವನವರಾಗಲಿ ಅತ್ತೆಯವರಾಗಲಿ ಅವರ ಒಂದು ಪ್ರೀತಿ, ಅವ್ರು ಇಲ್ದವ್ರು ನಮ್ಮನ್ನ ಭಾಳ ಇಷ್ಟಪಡೋರು. ನಮ್ಮ ಗೀತವ್ರ ತಂದೆ ತಾಯಿ ನನ್ನ ಕಂಡ್ರೆ ಅದು ಭಾಳ ಪ್ರೀತಿ. ಆ್ಯಂಡ್ ಮಧು ಇರ್ಬೋದು, ಇಲ್ಲಾಂದರೆ ಸುಜಾತಕ ಇರ್ಬೋದು, ತಿಲಕ್ ಇರ್ಬೋದು, ನಿವೇದಿತಾ, ನನ್ನ ಫ್ರೆಂಡ್ಸು, ಸ್ನೇಹಿತರು, ಚೈಲ್ಡ್ಹುಡ್ ಫ್ರೆಂಡ್ಸು, ನನ್ನ ಪ್ರೊಡ್ಯೂಸರ್ಸು, ರಮೇಶ್ ರೆಡ್ಡಿ ಅವರು, ಅವರೆಲ್ಲ ಪಾಪ ನನ್ನ ಜೀವವರೆಗೂ ಮರೆಯಲ್ಲ ನಾನು ನಿಮ್ಮನ್ನ. ಅಯ್ಯೋ ಹಂಗೆ ಅನ್ಬೇಡಿ, ನಾಯಪ್ಪ ನೋಡಿ ಅದು ಎಷ್ಟು ದೇವರು ಅರ್ಜುನ್ ಜೈನಿ, ಈ DKD ಟೀಮ್, ರಕ್ಷಿತಾ ಇರ್ಬೋದು, ಅನುಶ್ರೀ, ವಿಜಯ ರಾಘವೇಂದ್ರ, ಚಿನ್ನಿ ಪ್ರಕಾಶ್ ಅವರು, ಅಲ್ಲಿರೋ ಕಂಟೆಸ್ಟೆಂಟ್ಸು, ವರುಣ್, ಆಮೇಲೆ ವಿಘ್ನೇಶ್ ಅಂತ ಡೈರೆಕ್ಟರ್ಸು, ಎಲ್ಲರೂ, ಭಾಸ್ಕರ್ ಅಂಡ್ ಮೆನಿ ಪೀಪಲ್ಸ್. ಸ್ಪೆಷಲ್ ನಮ್ದು ನ್ಯೂಸ್ ಸೆಕ್ಷನ್ ಅವರು, ಆಮೇಲೆ ನಮ್ಮ ರಾಘವೇಂದ್ರ ಹುಣಸೂರು ಅವರೆಲ್ಲ ಇವಾಗ ಸೋ ಕನ್ಸರ್ನ್. ಅವರು ಸೆಟ್ಗೆ ಬರಲಿಲ್ಲ. ಆಮೇಲೆ 2-3 days ಇಡ್ ನಾಟ್ ವಾಂಟ್ ಟು ಫೇಸ್ ಮೀ. ಅವ್ರು ಹೇಳಿ ಯಾಕೆ ಬರೆಯ, ಇಲ್ಲ ಅಣ್ಣ ನನಗೆ ಗೊತ್ತಿಲ್ಲ ಅಣ್ಣ, ಒಂಥರ ಎಲ್ಲಿ ಬಿಕ್ಕಿ ಹಚ್ಬಿಡ್ತೀನೋ ಅಂತ ಭಯ. ನನಗೆ ಆ ನ್ಯೂಸ್ ಕೇಳಿದಾಗಿಂದ ನನಗೆ ಎಲ್ಲಿ ಹೋಗೋದಂತ ಗೊತ್ತಾಗ್ತಿಲ್ಲ. ಹೆಂಗೆ ಮಾಡ್ತಾವ್ರೆ ಅಣ್ಣವರು, ಯಾಕೆ ಮಾಡ್ತಾವ್ರೆ. ನನಗೂ ಅನಿಶ್ಚಯ ಕೇಳ್ತಾ ಇದ್ದೆ, ಯಾಕೆ ನಾನು ಡ್ಯಾನ್ಸ್ ಕರೀತಾ ಇಲ್ಲಮ್ಮ ನೀನು, ಅದ್ರ ಬಗ್ಗೆ ಸುಮ್ಮನೆ ಪ್ಲೈನ್ ಆಗಿ ಕೇಳ್ತಾ ಇದ್ದಿದ್ದು. ಅದಾದ್ಮೇಲೆ ಹೇಳಿದ್ರು ಡೋಂಟ್ ಡೂ ದ್ಯಾಟ್. ಯಾವಾಗ ಕಿಮ್ಮತ್ ಅದು ಡೋಂಟ್ ಡೂ ದ್ಯಾಟ್. ಒಂದ್ಸತಿ ಯಾರೋ ಡ್ಯಾನ್ಸ್ ಮಾಡ್ಬೇಕಾದ್ರೆ ಶಿವನ್ ನಿಮ್ಮ ಜೊತೆ ಒಂದು ಮೂವ್ಮೆಂಟ್ ಆಗ್ಬೇಕಾದ್ರೆ ಅವಾಗ ಹೋಗೋದ ಬೇಡ, ಹೋಗ್ಬಿಟ್ಟೆ. ಸಿ ದಟ್ ಈಸ್ ಆ್ಯಕ್ಟರ್ಸ್. ಒಂದು ಬೇರೆಯವ್ರ ಒಂದು ಅಭಿಮಾನಿ ವಿಶ್ನ ಇದು ಮಾಡಿದ್ರೆ ಅವ್ನಿಗೆ ಯಾವ ಸಿನಿಮಾ ಹೀರೋ ಕಷ್ಟ ಆಗ್ಬೋದು, ಬಟ್ ಲಿಟಲ್ ಒಂದು ಸ್ವಲ್ಪ ಮಾಡ್ಬಿಟ್ಟು ಬಂದ್ಬಿಡೋಣ, ಅವ್ರ ಆಸೆ ಸಾಕು. ಅನಿಶ್ರೀ ಅವ್ರ ಮೇಲೆ ಕಂಪ್ಲೇಂಟು ಆಯ್ತು, ನನಗೆ ಡಾನ್ಸಿಗೆ ಕರೀತಾ ಇಲ್ಲ ಅವರು. ನಿಮ್ಮ ಹತ್ರನಾ? ನಿಮ್ಮ ಹತ್ರ ಅವಾಗ ನೀವೇನು ಹೇಳಿದ್ರಿ? ಮೇ ಬಿ ಅದೇ ಥರ ಇರ್ಬೋದು ಏನೋ, ಯಾಕೆ ಕರ್ದಿಲ್ ಹೋಗುತ್ತೆ. ತುಂಬ ನನಗೆ ಭಯ ಆಗ್ಬಿಡೋದು, ಕಮ್ಮಿ ಆಗ್ತಿದ್ಯಾ ದೇವ್ರೆ, ಯಾಕೋ ಒಂಥರ ಆತಂಕ. ಹೆಂಗೆ ಇದು
ಅವಾಗ ನಾನು ಗೀತೆಗೆ ಹೇಳಿಲ್ಲ ಆ್ಯಕ್ಚುಲಾಗಿ, ಇನ್ನು ಯಾರ ಹತ್ರನೂ ಹೇಳಿಲ್ಲ. ಬಾತ್ರೂಮ್ ಸುಮ್ಮನೆ ಮೂಮೆಂಟ್ ಮಾಡೋದು ಟಯರ್ಡ್ ಆಗುತ್ತಾ ಅಂತ ನಾವು ಸದ್ಯ ಇಲ್ಲ ಒಂದು ಕಾನ್ಫಿಡೆನ್ಸ್. ಯಾಕೆ ಹೊರಡೆ ಮಾಡಿದಾಗ ಏನಾಗ್ತದೆ ಅಂದರೆ ಸುಮ್ಮನೆ ಯಾಕೆ ಸ್ಟ್ರೈನ್ ಮಾಡ್ಕೊತದೆ ಅಂತ ಇವ್ರಿಗೆ ಭಯ ಆಗುತ್ತೆ, ಅದಕ್ಕೋಗಿ ಹೇಳ್ತಿರ್ಲಿಲ್ಲ. ಬಟ್ ಹೊರಗಡೆ ಒಂದು ಹ್ಯೂಮನ್ಲಿ ಒಂದು ಇನ್ನರ್ ಒಂದು ಫೀಲಿಂಗ್ ಇರುತ್ತೆ, ಅದನ್ನು ನಾವು ಎಲ್ಲೂ ತೋರ್ಸಕ್ಕೆ ವಾಶ್ರೂಮ್ಲ ಹೋಗ್ತೀವಲ್ಲ ಅವಾಗ ಸುಮ್ಮನೆ ಅದು ಮಾಡೋದು ಡ್ಯಾನ್ಸ್ ಮಾಡ್ತೀವಿ. ಆಮೇಲೆ ಎಲ್ಲ ಕಡೆನೂ ಫಂಕ್ಷನ್ಸ್ಗೆ ಅಟೆಂಡ್ ಮಾಡುವಾಗ ಇದು ದಸರಾ ಟೈಮ್ ಅದು ಎಲ್ಲ ಊರಲ್ಲೂ ಮಾಡಿದ್ರಲ್ಲಮ್ಮ ಕೆಲವು. ಅಲ್ಲ ದಸರಾ ತುಮಕೂರು ಅಲ್ಲಿ ಪರಮೇಶ್ವರ್ ಅವ್ರಿಗೆಲ್ಲ ಪಾಪ ಅಲ್ಲಿ ಒಂದ್ಸತಿ ಭಾಳ ತಮಾಷೆ ಆಯ್ತು. ಹೋದ ಕೇಳ ಅವ್ರಿಗೂ ಏನೋ ನ್ಯೂಸ್ ಬಂತು ಅಂತ, ಅದು ಗೀತೆ ನೀನೇ ಹೇಳಿದ್ದಾರೆ. ಏನಿಲ್ಲ, ಅವರು ಬೆಟ್ಟದಿಂದ ಬರಬೇಕಾದ್ರೆ ಮಧುಗೆ ಫೋನ್ ಮಾಡಿದ್ರಂತೆ. ಆಮೇಲೆ ಮಧು ಕೇಳಿದೆ, ಯಾರೋ ಹಿಂಗೆ ಅಂದ್ರಪ್ಪ ಇದೇನಿದು ಅಂತ ಕೇಳಿ. ಮಧು ಅಂತ ಇಲ್ಲ ಸರ್ ಇದು ನಿಜಾನೇ, ನಾನು ನಿಮ್ಮನ್ನ ಬಂದು ನೋಡ್ತೀನಿ. ನೆಕ್ಸ್ಟ್ ಡೇ ಇವರು ಅವತ್ತೇನ ನೆಕ್ಸ್ಟ್ ತುಮಕೂರು ಫಂಕ್ಷನಲ್ಲಿ ಇವರು ಗೆಸ್ಟ್. ಅಲ್ಲಿ ಹೋಗ್ಬಿಟ್ಟು ಇದೇನು ಚೆನ್ನಾಗಿದ್ರೆ ನೆನ್ನೆ ಕೀಮೋ ಮುಗಿಸ್ಕೊಂಡು ಬಂದೆ. ಅವ್ರು ಮದುವೆ ಹೇಳಿದ್ರಂತ, ಏನಪ್ಪ ಇದು ಇಷ್ಟು ಈಸಿಯಾಗಿ ಹೇಳ್ತಾರೆ ಅಂತ. ಆಮೇಲೆ ಪಾಪ ಅವರು ಸ್ಟೇಜಿಂದ ಇಳಿದ್ಬಿಟ್ಟು ಕಾರ್ ತನಕ ಬಂದು ಮಾತಾಡಿಸಿ ಬಿಟ್ಟು ಹೋಗಿದ್ದಾರೆ ಅವರು. ನೀವಂದ್ರೆ ನಮಗೆಲ್ಲ ಶಕ್ತಿ ಗೀತಕ್ಕ, ನಿಮ್ಮ ಥರ ಇರೋದು ಹೆಂಗೆ ಅಂತ ನಮ್ಗೆ ಹೇಳ್ಕೊಡಿ. ಯಾಕಂತ ಹೇಳಿದ್ರೆ ಇವತ್ತಿಗೂ ಸಣ್ಣ ಪ್ರಾಬ್ಲಮ್ ಆದರೆ ನನ್ನಂತವ್ರು 100 ಜನ 1000 ಜನ ಹೆಣ್ಮಕ್ಳು ಸುಮ್ಮನೆ ಅಳ್ತೀವಿ, ಏನೇನೋ ಯೋಚನೆ ಬಿಟ್ಟು ಹೋಗ್ಬಿಡೋಣಪ್ಪ ಏನೋ ಒಂದು ಮಾಡ್ಕೊಬಿಡೋಣ ಅಂತ ಯೋಚನೆಗಳು ಮಾಡ್ಬಿಡ್ತೀವಿ ನಾವು. ಹೆಂಗೆ ನಾವು ಪಾಸಿಟಿವ್ ಆಗಿ ಯಾವಾಗಲೂ ಏನಂದ್ರಮ್ಮ ಮಕ್ಳಿಗೆ ನಾನು ಇಷ್ಟೇ ಹೇಳೋದು, ಏನೇ ಕಷ್ಟ ಬಂದ್ರೂ ಅದನ್ನ ಎದುರಿಸ್ಬೇಕು. ಓಕೆ, ಮೇ ಬಿ ಸ್ವಲ್ಪ ಟೈಮ್ ಕೊಡಿ, ಆಗುತ್ತೆ, ಯಾಕಾಗಲ್ಲ. ಧೈರ್ಯವಾಗಿರ್ಬೇಕು ಯಾವಾಗಲೂ, ಏನಕ್ಕೆ ಆಗಲಿ ಧೈರ್ಯವಾಗಿರಬೇಕು. ನಾನೇನು ಹೆದರಲ್ಲ ಅಂತಿಲ್ಲ, ನಾನು ಹೆದರ್ತೀನಿ. ಬಟ್ ಏನಂದರೆ ನಾನು ಯಾವಾಗಲೂ ಪಾಸಿಟಿವ್ ಸೈಡ್ನ ಮುಂದೆ ಇಟ್ಕೊಳ್ತೀನಿ ಯಾವಾಗಲೂ. ಹೆಣ್ಮಕ್ಳು ಅಪ್ಪ ಅಂದರೆ ಎಲ್ಲ ಮನೇಲಿ ಹೆಣ್ಮಕ್ಳಿಗೆ ವೆರಿ ಸ್ಪೆಷಲ್ಲು, ತಾಯಿಗಿಂತ ಒಂದು ಹೆಜ್ಜೆ ಜಾಸ್ತಿ ಅಪ್ಪ ಅಂದಿರನ್ನ ಪ್ರೀತಿ. ಹೆಣ್ಮಕ್ಳನ್ನ ಹೆಂಗೆ ನೀವು ಫೇಸ್ ಮಾಡಿದ್ರಿ ಅಂತ ಹೇಳಿ ಆ ಟೈಮಲ್ಲಿ? ನನ್ನ ಮಕ್ಕಳು, ನಿಮ್ಮ ಇಬ್ಬರು ಹೆಣ್ಮಕ್ಳನ್ನ ಇಲ್ಲ ಅವರಿಗೆ ನಿವೇದಿತಾಗೆ ಶಿ ವಾಸ್ ವಿತ್ ಮೀ ಆಲ್ ದ ಟೈಮ್. ನನಗೆ ಗೊತ್ತಾದಂಗೆ ಅವಳಿಗೂ ಗೊತ್ತಾಗ್ತಾ ಇತ್ತು. ಶಿ ಆಲ್ಸೋ ಬ್ರೋಕ್ ಡೌನ್. ಆಮೇಲೆ ನಿಶುಗೆ ಹೇಳಿದಾಗ ನಿಶುನೂ ಹಾಗೆ ಮಾಡಿದ್ಲು. ಆಮೇಲೆ ಶಕ್ತಿಧಾಮದಲ್ಲಿ ಅಷ್ಟು ಜನ ಮಕ್ಕಳು, ಅದು ದೊಡ್ಡ ಮಕ್ಕಳು ಬಂದಿದ್ರು ಬೇಕಿಂಗ್ ಮಾಡೋದು ಮಕ್ಕಳೆಲ್ಲ ಜೊತೆಗಿದ್ರು. ಅವ್ರೆಲ್ಲ ಸ್ವಲ್ಪ ದೊಡ್ಡವರು, ಅಂದರೆ 19-20 ವರ್ಷ. ಅದು ಅವರು ಹೇಳ್ಬೇಕಾದ್ರೆ ಡೈರೆಕ್ಟಾಗಿ ಹೇಳೇ ಬಿಟ್ರು ಅವ್ರಿಗೆ. ಅವ್ರಿಗೆ ಸಡನ್ನಾಗಿ ಏನಂತ ಗೊತ್ತಾಗಲಿಲ್ಲ ಅವ್ರಿಗೆ. ದೆನ್ ದೇ ಸ್ಟಾರ್ಟೆಡ್ ಕ್ರೈ. ಬಟ್ ಎಷ್ಟು ಕ್ಲೆವರ್ ಅಂದರೆ ನೆಕ್ಸ್ಟ್ ಡೇ ಫುಲ್ ದೇವರ್ ನಾರ್ಮಲ್ ವಿತ್ ಹಿಮ್ ಆಸ್ ನಥಿಂಗ್ ಎಸ್ ಹ್ಯಾಪಿ ಆ ಥರ. ಆಮೇಲೆ DKD ಸೆಟ್ಟಲ್ಲಿ ನಮಗೆ ನನಗೂ ಇದು ಹೇಳ್ಬೇಕಾದ್ರೆ ನನಗೂ ಬೇರೆ ಎಲ್ಲೂ ಏನು ಎಲ್ಲ ವರ್ಕ್ ಸ್ಟಾಪ್ ಆಯ್ತು ಅದಾದಮೇಲೆ. ಆಮೇಲೆ ಫಂಕ್ಷನ್ಸು DKDದು ಅದನ್ನೆಲ್ಲ ನಾವು ಸ್ಟಾಪ್ ಮಾಡಿಲ್ಲ. ಆಮೇಲೆ ಇದರಲ್ಲಿ ಒಬ್ಬ ರವಿಚಂದ್ರನ್ ರವೀಣ್ಣವ್ರು ಅವ್ರನ್ನ ನೋಡೋಕೆ ಮನೆಗೆ ಬಂದಾಗ ಫಸ್ಟ್ ನಂಗೆ ಏನು ಹೇಳಿದ್ರು, ಅಮ್ಮ ವರ್ಕ್ ಮಾತ್ರ ಸ್ಟಾಪ್ ಮಾಡಿಸ್ಬೇಡ ಅವನಿಗೆ. ಅವ್ರು ಸುಮ್ಮನೆ ಕುತ್ಕೋಬಾರ್ದು ಆ್ಯಕ್ಚುಲಿ ಶಿವಣ್ಣ. ಎಸ್. ಆಮೇಲೆ ನಾನು ಸ್ಟಾಪ್ ಮಾಡಿರಲಿಲ್ಲ. ಬಟ್ ಏನಂದರೆ ರಿಸ್ಟ್ರಿಕ್ಷನ್ ಸ್ವಲ್ಪ ಬೇಕಾಯಿತು. ತುಂಬ ಕ್ಲೋಸ್ ಆಗಿ ಅದೆಲ್ಲ ಅವರು ಸೆಟಲ್ ಎವ್ರಿಬಡಿ ಅಲ್ಲಿ ಎಲ್ಲರೂ ಚೆನ್ನಾಗಿ ಕೂಡ ಬಂದಿದ್ರು. ಏನ್ ಚರ್ಚೆಗಳು ಇಲ್ಲ, ಅವರು ಫಸ್ಟ್ ಅವ್ರಿಗೆ ನಂಬಕ್ಕೆ ರೆಡಿ ಇಲ್ವಂತೆ, ಅದೇ ಹೇಳಿದ್ರು. ನನಗೆ ಬಂದ ತಕ್ಷಣ ನನಗೆ ನಿಮ್ಮ ಹತ್ರ ಹೆಂಗೆ ಫೋನ್ ಮಾಡಿ ಮಾತಾಡೋದಂತಾನೆ ಗೊತ್ತಿಲ್ಲ ಅಣ್ಣ. ನಮ್ಗೆ ನಿಮ್ಮನ್ನ ಹಂಗೆ ನಾವು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ನಂಗೆ ಭಾಳ ನೋವಾಯಿತು. ಇಲ್ಲ ಎಲ್ಲ ಆಗ್ಬಿಟ್ಟು ಬರಲಿ, ಆಮೇಲೆ ನಾನು ಮಾತಾಡ್ತೀನಿ ನಿಮ್ಮ ಹತ್ರ ಆಮೇಲೆ ನಮ್ಗೆ ನ್ಯೂಸ್ ಗೊತ್ತಾಗ್ತಿತ್ತಣ್ಣ, ಎಲ್ಲ ತಿಳ್ಕೊತಾ ಇದ್ದು. ಖುಷಿ ಆಯಿತು, ಆಪ್ರೇಷನ್ ಆಯಿತು ಅಂದಮೇಲೆ ಬಂದಾಗ ನಾನು ಬರಬೇಕು, ಸುಮ್ಮನೆ ಎಲ್ಲರೂ ಕ್ರೌಡ್ ಆಗ್ತಾರೆ ಅಂದ್ಬಿಟ್ಟು ಅದಕ್ಕೆ ಲೇಟಾಗಿ ಬಂದು ನೋಡಿದೆ. ಇವಾಗ ನಿಮ್ಗೆ ನೋಡೋಕ್ಕೆ ಭಾಳ ಖುಷಿ ಆಗುತ್ತೆ. ಕನ್ಸರ್ನ್ ಅವ್ರಿಗೂ ಸುದೀಪ್ ಬಂದಿದ್ರು, ನಾವು ಹೊರಡೋದು ಹಿಂದಿನ ದಿವಸ ಸುದೀಪ್ ಬಂದಿದ್ರು. ಅವರು ಇವನ್ ಹಿ ವಾಸ್ ವೆರಿ, ಅವರು ತೋರ್ಸ್ಕೊತಿರ್ಲಿಲ್ಲ ಬಟ್ ಎಮೋಷನಲಿ ವಿ ಕುಡ್ ಸಿ ಇನ್ ಹಿಸ್ ಫೇಸ್. ಅಂದರೆ ಆ ರೆಸ್ಪೆಕ್ಟ್ ಇತ್ತು. ಶಿವಣ್ಣ ಅಂದರೆ ದಟ್ ರೆಸ್ಪೆಕ್ಟ್ ಇದೆಯಲ್ಲ ಸುದೀಪ್ ಅವ್ರಿಗೆ. ಅಂದರೆ ನಾವು ಯಾವುದೇ ವರ್ಕ್ ಮಾಡೋದು ಸಿನ್ಸಿಯಾರಿಟಿ. ಸೆಂಟ್ರಲಿ ಅದು ಏನೇನೋ ಬರುತ್ತೆ, ಅದು ಫ್ಯಾಮಿಲಿ ಥರ ಅದು ನಮಗೆ. ವಿ ಆರ್ ಜಸ್ಟ್ ಲೈಕ್ ಬ್ರದರ್ಸ್, ವಿ ಫೈಟ್. ಅದೆಲ್ಲ ಸೆಕೆಂಡ್ರಿ. ಅಲ್ಟಿಮೇಟ್ಲಿ ವೆನ್ ಎವರ್ ವಿ ಸಿ ವಿ ಟಾಕ್
ಟು ಈಚ್ ಅದರ್ ವೆರಿ ವೆಲ್ Super. ಅಂಡ್ ದೇರ್ ಇಸ್ ನೋ ಜೆಲಸಿ ಬಿಟ್ವೀನ್ ಅಸ್. ಹೌದು. ಯಾವತ್ತು ಜೆಲಸಿ ಇದ್ದಿದ್ದೆ, ಯಾರ ಜೊತೆ ಇದ್ದಿದ್ದೆ, ಇಲ್ಲ ನಿಮ್ಗಿಲ್ಲ, ನಿಮ್ಮ ಫ್ಯಾಮಿಲಿ ಇಲ್ವೇ ಇಲ್ಲ ಅದು. ಯಾರ ಜೊತೆ ಇದ್ದಿದ್ದೆ. ಅದರಿಂದ ದರ್ಶನೇ ಆಗಲಿ ಯಾರ ಜೊತೆ ಇದ್ದಿದ್ದಿಲ್ಲ ನಮ್ಗೆ. ಹೌದು. ಇವನ್ ದರ್ಶನ್ ಆಗಲಿ, ಸುದೀಪ್ ಆಗಲಿ, ಯಶ್ ಅವರೆಲ್ಲ ಮಾತಾಡಂಗಿಲ್ಲ, ಗಣೇಶ್ ಅವರೆಲ್ಲ ಮಾತಾಡಂಗಿಲ್ಲ ಪಾಪ, ವಿಜಯ್ ಎಲ್ಲರೂ, ಧನಂಜಯ ಆಗ್ಬೋದು, ಎಲ್ಲರೂ ದೇ ವರ್ ಸೋ ಕನ್ಸರ್ನ್ಡ್. ಆ್ಯಂಡ್ ಧನಂಜಯ ದುನಿಯಾ ವಿಜಯ್ಗೆಲ್ಲ ಫಸ್ಟ್ ಹೇಳಿದಾಗ ಅವ್ರಿಗೆ ಧನಂಜಯ ಅಂತೂ ಇಲ್ಲ, ಅದೆಲ್ಲ ಹಂಗಿರಲ್ಲ ಅಕ್ಕಾದು, ಬೇರೆ ಏನೋ ಇರುತ್ತೆ ಅಂತ ವಾದ. ದುನಿಯಾ ವಿಜಯ್ ಅಂತ, ಅಣ್ಣ ನೀವು ಬರಲೇಬೇಡಿ, 6 ತಿಂಗಳು ಬರಲೇಬೇಡಿ ಅಣ್ಣ, ನೀವು ಅಲ್ಲೇ ಇರ್ಬೇಡಿ, ಬೇಡ, ಚೆನ್ನಾಗಿ ಆಗ್ಬಿಟ್ಟು ಬಂದ್ಬಿಡಿ ಅಣ್ಣ, ಬೇಡ. ಹೆಂಗನ್ಸ್ತು ನಾವು ಅವತ್ತೆಲ್ಲ ಇಲ್ಲೆಲ್ಲ ಫ್ಯಾನ್ಸು, ನಾವು ಈಗ ಶಿವಣ್ಣ ಬರ್ತಾರೆ ಕಾಯ್ಕೊಂಡು ಕೂತಿದ್ದು, ನಮ್ಗೆ ಇನ್ನೂ ಅದು ಹಂಗೆ ಇದೆ. ನೀವು ಅಲ್ಲಿಂದ ಬಂದಿನ ನಮಗೆಲ್ಲ ಸಂಭ್ರಮ, ನಾವು ಅವತ್ತೆಲ್ಲ ಬೇಗ ಬಂದ್ಬಿಟ್ಟಿದ್ವಿ, ಕೆಲಸ ಬೇಗ ಶುರು ಮಾಡ್ಬಿಡೋಣ ಅಂತ. ನಿಮ್ಗೆ ಹೆಂಗಿತ್ತು ವಾಪಸ್ ನಾವು ಇಲ್ಲಿ ಬಂದಾಗ? ತುಂಬ ಎಮೋಷನಲ್ ಆಗಿತ್ತು. ಯಾಕಂದರೆ ಅಲ್ಲಿದ್ದಾಗ ಗೊತ್ತಿಲ್ಲ, ಎಲ್ಲಿ ಮಾಯಾಮೇಲಿದ್ದಾಗ ಗೀತಾ ನಿವಿ ಇದ್ಲು, ಆಮೇಲೆ ಪ್ರಶಾಂತ್, ನಿವಿ ಫ್ರೆಂಡು ಅನ್ನು ಅಂತ ಹುಡುಗಿ ಅವ್ರ ಇರ್ತಿರೋದು, ಆಮೇಲೆ ಭೀಮಣ್ಣ ಇದ್ರು, ಮಧು ಇದ್ರು ಸ್ವಲ್ಪ ದಿನ, ಆಮೇಲೆ ಮಧು ಬಂದ್ಬಿಟ್ಟು ಇಲ್ಲಿ ಬಂದರು, ಅದಾದ್ಮೇಲೆ ಭೀಮಣ್ಣ ಬಂದರು. ಸೊ ನಮ್ಗೆಲ್ಲರೂ ಇದ್ರು ಅಲ್ಲಿ. ಡಾಕ್ಟ್ರು ತಪ್ಪಾಗಲ್ಲ, ಯಾಕಂದರೆ ಅವರು ಈ ಬಿಕೇಮ್ ಮೋರ್ ಲೈಕ್ ಎ ಫ್ಯಾಮಿಲಿ. ಅವರು ಅವ್ರ ವೈಫ್ ಅಂತೂ ನಮಗೆ ಮೋರ್ ಲೈಕ್ ಎ ಫ್ಯಾಮಿಲಿ ಆಗ್ಬಿಟ್ರು. ಅದಾದ್ಮೇಲೆ ಅಲ್ಲಿ ಕೆಲವು ಫ್ಯಾನ್ಸ್ ಕುಕಿಂಗು ಬೇರೆ ಇತ್ತು, ಕುಕಿಂಗ್ ಮಾಡ್ತಾ ಇದ್ರು, ಕೆಲವು ಫ್ಯಾನ್ಸ್ ಬರ್ತಾ ಇದ್ರು. ಅವರಂತೂ ಒಬ್ಬಮ್ಮ ಅಂತೂ ಅವ್ರ ಹಸ್ಬೆಂಡ್ ಮೇಲೆ ಕೂತ್ಕೊಳ್ಳಲ್ಲ, ಕೆಳಗಡೆ ಕೂತ್ಕೊಂಡು ಕಾಲತಾನೆ ಕೂತ್ಕೊತಿದ್ರು. ಇವ್ ನೀವು ಮೇಲ್ ಬನ್ನಿ, ಇಲ್ಲ ಅವ್ರು ಹಂಗೆ ಕಾಲು ಹಿಡ್ಕೊಂಡು, ಈ ವಾಸ್ ಜಸ್ಟ್ ಲುಕಿಂಗ್ ನಥಿಂಗ್. ಆಮೇಲೆ ಅವ್ರ ಮನೆಯವರು, ನಿಮ್ಗೇನ್ ಬೇಕು ಹೇಳಿ ಅಣ್ಣ, ಮಟನ್ ಬೇಕಾ, ಚಿಕನ್ ಬೇಕಾ, ನಾವು ಮಾಡ್ಕೊಂಬಂದು ಕೊಡ್ತೀವಿ. ಆ ಹೋಟೆಲ್ ಲಾಬಿಲಿ ಅವ್ರು ಕೂರ್ತಾನೆ ಇಲ್ಲ. ಆಮೇಲೆ ಸೋ ಮಚ್ ಆಫ್ ಅಫೆಕ್ಷನ್. ಆಮೇಲೆ ಬೇರೆ ಪೀಪಲ್ಸ್ ಅಷ್ಟೇ ಅಲ್ಲಿ, ಅವ್ರ ಹೆಸರು ಇನ್ನೊಬ್ರು, ಅದು ಅಲ್ಲಿಂದ ಬಂದಿದ್ದು ಬೇರೆ ಒಂದು ಫ್ಯಾಮಿಲಿ ಬಂದಿತ್ತು. ಇನ್ನೊಬ್ರು ಇಲ್ಲಿ ಲೋಕಲ್ ಪೀಪಲ್ಸು ಇದಮ್ಮ, ವಿ ವೆಂಟ್ ಟು ದಟ್ ಔಟ್ಲೆಟ್ ಮಾಲ್ ಇದಲ್ಲ, ಹಸ್ಬೆಂಡ್ ಅಂಡ್ ವೈಫು, ಅಮ್ಮ ಮಗ, ಅವ್ರ ಮನೆಗೆಲ್ಲ ಹೋಗಿದ್ವಲ್ಲ. ಹೌದು ಹೌದು, ಕರೆಕ್ಟ್. ಕನ್ನಡದವರು. ಸೆಲ್ಫಿ ಎಲ್ಲ ಫೋಟೋ ಎಲ್ಲ ತೆಗಿತಿದ್ರು, ನಾವು ನಿಮ್ಮ ಅಪ್ಪಗೋಸ್ಕರ ಕಾಯ್ತಾ ಇದ್ವಿ. ಹೆಂಗಿತ್ತು ನಿಮ್ಗೆಲ್ಲ? ಆಕ್ಚುಲಿ ಆರಾಮಾಗಿ ಓಡಾಡ್ಕೊಂಡಿದ್ವಿ ಅನ್ಸುತ್ತಲ್ಲ ಟ್ರೀಟ್ಮೆಂಟ್ ಎಲ್ಲ? ಹಂಗಾಗ್ಲಿಲ್ಲ, ಬಟ್ ಯಾಕಂದ್ರೆ ಅವರಿಗೆ ತುಂಬಾ ಅಷ್ಟೊತ್ತೆಲ್ಲ ಇದಾಗಷ್ಟು ಶಕ್ತಿ ಅವಾಗ ಬಂದಿಲ್ಲ. ಅಂದ್ರೆ ಇತ್ತು, ಚೆನ್ನಾಗಿ ಓಡಾಡ್ಕೊಂಡು ಎಲ್ಲ ಮಾಡ್ತಿದ್ರು. ನಮಗ್ ಭಯ ತುಂಬಾ ಹೊತ್ತೆಲ್ಲ ಕರ್ಕೊಂಡು ಹೋಗಕ್ಕೆ, ತುಂಬಾ ಕ್ರೌಡೆಡ್ ಪ್ಲೇಸ್ ಜೊತೆ ಇರ್ತಿದ್ರಲ್ಲ, ಸಿಟ್ ಸಮ್ವೇರ್ ಕೂತ್ಕೊತಾ ಇದ್ವು, ಸ್ವಲ್ಪ ವಾಕ್ ಮಾಡ್ತಾ ಇದ್ವು. ಶಿವಣ್ಣ, ನನಗೆ ನೀವು ಹೇಳಲೇಬೇಕು, ಆ ಶಕ್ತಿ ಬಗ್ಗೆ ನೀವು ಮಾತಾಡಿದ್ದೀರಾ, ಆದ್ರೂ ಕೂಡ ನಂಗೆ ಅದೇನೋ ನಿಮ್ಮಿಬ್ಬರನ್ನ ನೋಡೋದಂದ್ರೆ ನಮ್ಗೊಂಥರ ಶಿವ ಮತ್ತೆ ಪಾರ್ವತಿ ನೋಡಿದಂತ ಫೀಲ್. ನಮ್ಗೆ ದೇವ್ರನ್ನ ಮನಸ್ಸಿಂದ ಹೇಳ್ಬೇಕಂತ ಹೇಳಿದ್ರೆ ಅದೇನೋ ನಮ್ಗೆ ನಮಸ್ಕಾರ ಮಾಡ್ಬೇಕಪ್ಪ ಇವ್ರಿಗೆ, ಏನೋ ಇವ್ರ ಏನೋ ಹೊರ ಕೇಳಿ ಸಿಕ್ಬಿಡುದು, ಆ ಥರ ಎಲ್ಲ ಫೀಲ್ ಆಗೋದು ನಂಗೆ. ನನಗೆ ಪರ್ಸನಲ್ ನಾನು ನೋಡುವಾಗ ನಂತರ ಎಷ್ಟೋ ಜನಕ್ಕೆ ಅನ್ಸುತ್ತೆ. ಆ ಶಕ್ತಿ ಬಗ್ಗೆ ಮಾತಾಡಿ ಶಿವಣ್ಣ, ಹೆಂಗಿದ್ದಾರೆ ಅಂದ್ರೆ. ಇಲ್ಲ, ದಟ್ ಇಸ್ ಅ ಬಿಗ್ಗೆಸ್ಟ್ ಸಪೋರ್ಟ್. ಇಲ್ಲ ಅಂದ್ರೆ ನನ್ನ ಹಿಡಿದು ಕೂರ್ಸಕ್ಕೆ ಆಗಲ್ಲ, ವೆರಿ ಡಿಫಿಕಲ್ಟ್. ಹಣ ಜಾಸ್ತಿ, ಎಮೋಷ್ನಲಿ ನನಗೆ ಐ ಬ್ರೇಕ್ ಡೌನ್ ಇಮಿಡಿಯೇಟ್ಲಿ. ಅದಕ್ಕೆ ಸೊಲೇಸ್ ಮಾಡ್ಬೇಕಂದ್ರೆ ಇವರೇ ಬರಬೇಕು. ಅಮ್ಮ ಬರ್ತಿದ್ರು ಮೊದಲು, ಏನೋ ಹೋದ್ರು, ಇವಾಗ ಏನೇನೋ ಹೋದ್ರೆ ಇವರೇ ಬರಬೇಕು. ಶಿಶುರಲ್ಲಿ ಕಮ್ಮ, ಆವಾಗಲೇ ಒಂದು ಸ್ವಲ್ಪ ಇದಾಗೋದು, ಏನೇ ಹತ್ತಿರ ಮೈಂಡ್ಲಿ ಏನಾದರೂ ಒಂದು ಇದ್ರು ಅವಾಗ ಕೇಳ್ತೀವಿ, ಯಾಕೆ ಏನು ಯೋಚನೆ ಮಾಡ್ತಾ ಇದ್ದೀರಾ, ಯು ಆರ್ ಥಿಂಕಿಂಗ್ ಸಮಥಿಂಗ್. ಟಕ್ಕನ್ ಕಂಡಿಡಿತಾರೆ. ಏನಾದರೂ ಒಂದು ಮೂಡ್ ಸ್ವಿಂಗ್ ಔಟ್ ಆಯ್ತದೆ ನಂದು, ಇಮಿಡಿಯೇಟಾಗಿ ಕಂಡು, ವೈ ಯು ಆರ್ ಡಲ್, ಯಾಕೆ, ಏನು ಯೋಚನೆ ಮಾಡ್ತಾ ಇದ್ದೀರಾ, ಅದು ಭಾಳ ರೇರು. ಅಂಡ್ ನಾವು ಏನಿಲ್ಲ ಅಂತೀವಿ, ಬಟ್ ಅವರು ಏನು ಕೇಳಲ್ಲ. ಆಮೇಲೆ ಅವ್ರಿಗೆ ಯೋಚನೆ ಮಾಡ್ತಾ ಕೂತ್ಕೋತಾರೆ. ಆಮೇಲೆ ನಾನೇ ಹೋಗಿ, ಇಲ್ಲ ಗೀತ ಏನೂ ಇಲ್ಲ, ಸ್ವಲ್ಪ ಬೇಜಾರಾಯಿತು, ಯಾಕೆ ಮಾಡ್ಕೋಬೇಕು, ನಿಮ್ಮ ಮಗು. ಇಟ್ ಈಸ್ ಲೈಕ್ ದಟ್. ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಆ್ಯಂಡ್ ದಟ್ ಇಸ್ ದ ಪವರ್. ನಮಗೆ ಎಲ್ಲೇ ಪವರ್ ಬಂದ್ರು ನನ್ನಿಂದ ಬಂತು. ನಾನು ಎಲ್ಲರೂ ಹೇಳ್ತಾರೆ ಶಿವಣ್ಣ ಸ್ಟ್ರಾಂಗು. ಶಿವಣ್ಣ ಸ್ಟ್ರಾಂಗ್ ಅಲ್ಲ, ಸ್ಟ್ರಾಂಗ್ ಮಾಡಿದ್ದಾರೆ, ನನ್ನ ಸ್ಟ್ರಾಂಗ್ ಮಾಡಿದ್ದಾರೆ ಅಷ್ಟೇ. ಗೀತಾ ಅವರು ಸ್ಟ್ರಾಂಗ್ ಮಾಡಿದ್ದಾರೆ. ಏನಂದ್ರೆ ಅಮ್ಮ, ಹೊರಗಡೆ ಎಲ್ಲನೂ ಇವಾಗ ಜನಕ್ಕೆಲ್ಲ ಗೊತ್ತಾದಾಗ, ಆಮೇಲೆ
ಆಮೇಲೂ ನಾವು ಮನೇಲಿ ನಾರ್ಮಲ್ ಆಗೇ ಇಟ್ಕೊಂಡಿದ್ವಿ ಎಲ್ಲ. ಅದೇ ಶಕ್ತಿ ಅಷ್ಟೇ ಹೊರತು ಇನ್ನೇನಿಲ್ಲ. ವಿಷಯ ಗೊತ್ತಿದ್ರು ಶಿವಣ್ಣ ಮೀಡಿಯಾದವ್ರು ನಾವು ಏನು ಟಿವಿ ಚಾನಲ್ ಹಾಕ್ಲಿಲ್ಲ, ಅದೆಲ್ಲೋ ಯೂಟ್ಯೂಬರ್ಸ್ ಎಲ್ಲೋ ಹಾಕೊಂಡು ನಾವ್ ಎಲ್ಲೂ ಕೊನೆವರೆಗೂ ನೀವು ಅಲ್ಲಿಂದ ಹೋಗಿ ಬಂದು ಯಾವಾಗ ನಿಮ್ದು ಏನೆಲ್ಲ ನಮ್ಗೆ ಸಿಕ್ತಲ್ಲ ಟ್ರೀಟ್ಮೆಂಟ್ ಡೀಟೇಲ್ಸ್ ಅವಾಗಷ್ಟೇ ಈ ತರ ಸಮಸ್ಯೆ ಅಂತ ನಾವು ಹಾಕೊಂಡು ನಮ್ಗೆ ಅದನ್ನ ಹೇಳಕ್ಕೂ ಇಷ್ಟ ಇಲ್ಲ, ಇವತ್ತಿಗೂ ಹೇಳಕ್ ಅದ್ರ ಬಗ್ಗೆ ನಾವಿಬ್ರು ಡಿಸ್ಕಸ್ ಮಾಡ್ತೀವಿ ಒಂದ್ ದಿವಸ. ಗೊತ್ತಿಲ್ಲ ಅಂತಿಲ್ಲ, ಎಲ್ಲರಿಗೂ ಗೊತ್ತಿದೆ, ಬಟ್ ಹಾಕ್ತಾ ಇಲ್ಲ ಅವರು. ಆಮೇಲೆ ಯಾರೇ ಆಗಲಿ, ಈಗ ನಾನು ಆಗಲಿ ನಿವಿ ಆಗಲಿ, ಎಷ್ಟು ಧೈರ್ಯ ತಗೊಂಡ್ರು ಅವ್ರಿಗೆ ನಾವು ಎಷ್ಟೇ ಅವ್ರಿಗದು ಒಳಗಿಂದ ಬರಬೇಕು. ಆ ಧೈರ್ಯ ಸ್ಥೈರ್ಯ ಅವ್ರಿಗಿತ್ತು. ಇಲ್ಲ ಅಂದ್ರೆ ಅದು ಸ್ವಲ್ಪ ಕಷ್ಟ ಆಗ್ಬಿಡ್ತಾ ಇತ್ತು. ಕೊರಗ ಜನ ಹತ್ರ ಅವಾಗ ಹೋಗ್ತಾ ಇದ್ವಿ, ನಮ್ಮ ಮಂಗ್ಳೂರ್ ಜನ ನಮ್ಮ ಹತ್ರ ಕೇಳ್ತಾ ಇದ್ರು, ನಮ್ಮ ಇಲ್ಲಿಗೆ ಬರ್ತಾರೆ, ನಾವು ಹೋದಾಗ್ಲೂ ಅಷ್ಟೇ ಇಲ್ಲಿ ಬಂದಿದ್ರು, ಇಲ್ಲಿ ಬರ್ತಾರೆ. ರಕ್ಷಿತಾ ಅವರಿಂದ ನನಗೆ ಅಲ್ಲಿ ಕೊರಗಜ ನಮ್ ದೇವ್ರು, ನಮ್ ದೈವಗಳವೆಲ್ಲ. ನಿಮ್ಗೆ ಇವಾಗ ನಮ್ಮ ಮಂಗ್ಳೂರ್ ಜನತೆಗೆ ನಮ್ಮಲ್ಲಿಗೆ ಬರ್ತಾರೆ ಶಿವಣ್ಣ, ಕೊರಗಜನ ನೋಡ್ಕೊಂಡು ಹೋಗ್ತಾರೆ ಅಂತ. ಆ ಕೊರಗಜನ ಪವಾಡದ ಬಗ್ಗೆ ಒಂದು ನಂಬಿಕೆ ಒಂದು ಅಲ್ಲಿ ಹೋದಾಗ ಏನೋ ಒಂದು ಪಾಸಿಟಿವಿಟಿ ಇದೆ. ಯಾಕೆ ಎಲ್ಲೇ ಹೋದ್ರೆ ನಾವು ಅದನ್ನ ಚೆಕ್ ಮಾಡಕ್ ಹೋಗ್ಬಾರ್ದು, ಪಾಸಿಟಿವಿಟಿ ಬರುತ್ತಾ ಇಲ್ವಾ ಅಂತ. ಭಕ್ತಿಯಿಂದ ನಾವು ಏನೇ ಮಾಡಿದ್ರು ಸಿನ್ಸಿಯರ್ ಆಗಿ ಅದು ಏನಾಗುತ್ತೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬಾರ್ದು, ಅಕ್ಸೆಪ್ಟ್ ಮಾಡ್ತಾ ಹೋಗ್ಬೇಕು. ಅಕ್ಸೆಪ್ಟ್ ಮಾಡ್ದೇನೆ ಎಕ್ಸ್ಪೆಕ್ಟ್ ಮಾಡ್ಕೊಂಡ್ರೆ ಕಷ್ಟ. ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ಬೇಡಿ. ಯಾರೋ ಹೇಳಿದರೆ ಒಳ್ಳೇದಾಗ್ತದೆ, ಹೋಗೋಣ. ವಿಲ್ ಅಕ್ಸೆಪ್ಟ್ ಆಸ್ ಇಟ್ ಈಸ್, ವಿಲ್ ಗೋ ಅಕ್ಸೆಪ್ಟ್. ಕೈ ಮುಗಿಯೋಣ, ಏನ್ ಮನ್ಸಲ್ಲಿ ಏನ್ ಬೇಕೋ ಅದು ಹೇಳಕೊಳ್ಳೋಣ, ಅಷ್ಟೇನೆ. ಏನಾಗುತ್ತೆ ಬಿಡ್ತಾರೆ ಸೆಕೆಂಡ್ರಿ, ಅದು 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 ಅವ್ರಿಗೆ ಬಿಟ್ಟಿದ್ದು, ದೇವ್ರಿಗೆ ಬಿಟ್ಟಿದ್ದು. ಅದೇ ತರ ಅಲ್ಲಿಗೆ ಹೋಗ್ತಿದ್ದು, ಆಮೇಲೆ ವನದುರ್ಗೆ ಅಲ್ಲಿ ಹೋಗ್ತಿದ್ದು, ಅಲ್ಲಿ ತುಂಬಾ ಹೋಗ್ತಿದ್ದು. ಶೂಟಿಂಗ್ ಶುರು ಮಾಡಿದ್ರೆ ಎಷ್ಟು ಖುಷಿ ಆಯ್ತು ಅಗೇನ್ ಬಂದು? ಅದು ನೋ ಡೌಟ್ ಅಬೌಟ್ ಅದು. ಆದ್ಮೇಲೆ ಒಂದು ಆಡ್ ಬಂತು ಇವಾಗ, ಪೋತೀಸ್ ನೋಡಿರ್ಬೋದು, ಪೋತೀಸ್ ಆಡ್ ಬರ್ತಾ ಇದೆ, ಅದು ಆದ್ಮೇಲೆ ಮಾಡಿದ್ದು. ಆಮೇಲೆ ರಾಮಚರಣ್ ನಾಳೆಯಿಂದ 21st ಇಂದ ಶೂಟಿಂಗ್. ಇಲ್ಲ ಅವರು ಪಾಪ ಐ ಥಿಂಕ್ ಐ ಶುಡ್ ಬಿ ಡೈರೆಕ್ಟರ್ಗೆಲ್ಲ ಇಲ್ಲ ಬಂದು ಅವ್ರು ಚೆನ್ನಾಗಿ ಆದ್ಮೇಲೆ ಸ್ಟಾರ್ಟ್ ಮಾಡ್ಬೇಕನ್ನೋದು ಅವ್ರ ಆಸೆ. ಅದು ಬಂದು ಅವ್ರ ಗೆಟಪ್ ಬುಷಿಬಾಬು ಅಂತ ಡೈರೆಕ್ಟರ್, ಅವರೇ ಬಂದು ಗೆಟಪ್ನ ಟ್ರೈ ಮಾಡಿ ಅವರು ಖುಷಿಯಾಗಿ ದೆನ್ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಇವಾಗ ಅಂತ ಹೇಳ್ಬಿಟ್ಟು ಒಂದೊಂದು ಅಂತಿಮವಾಗಿ ಡೇಟ್ ಕೇಳ್ತಾ ಇದ್ರೆ ಅದ್ರ ಪ್ರಕಾರ ಕೊಡ್ತಾ ಹೋಗ್ತಿದ್ವಿ. ಆ್ಯಂಡ್ 131 ಶೂಟಿಂಗ್ಸ್ ಒನ್ ಡೇ ಮಾಡಿದ್ರು. ಇನ್ನು ಅದು ಕಂಟಿನ್ಯೂಸ್ ಆಗಿ ಇತ್ತು. ಅದೇ ಇನ್ನೊಬ್ಬರಿಗೆ ಹುಷಾರಿಲ್ಲ, ಅವನು ಸ್ವಲ್ಪ ವೈರಲ್ ಫೀವರ್ ಬಂದ್ಬಿಡ್ತು, ಅದಕ್ಕೋಸ್ಕರ ಚೂರು ಡೇಟ್ಸ್ ಹೊಡಿತು. ಅದಾದ್ಮೇಲೆ ಅದಕ್ಕೆ 25ರಿಂದ ಮಾಡೋಣ ಅಂತ ಪೋಸ್ಟ್ಪೋನ್ ಮಾಡಿ. ಎಲ್ಲ ಜನರ ಕೋರಿಕೆ ಶಿವಣ್ಣ ಊಟ ತಿಂಡಿ ಚೆನ್ನಾಗಿ ತಿನ್ಬೇಕು ಅಂತ ಮಾಡ್ತಾ ಇದ್ದೀನಿ. ನಮ್ಗೆಲ್ರಿಗೂ ಸಣ್ಣ, ಎಲ್ರಿಗೂ ಚಿಂತೆ ಹೆಂಗ್ ಗೊತ್ತಾ, ಕರ್ನಾಟಕ ಜನ ಸಣ್ಣ ಆಗ್ತಿದ್ರೆ ಯಾಕೆ ಸಣ್ಣ ಆಗಬಾರ್ದು? ಇಲ್ಲ ಸಣ್ಣ ಅದೊಂಚೂರು ನೀವೇ ಹೇಳ್ಬಿಡಿ, ಯಾಕಂದ್ರೆ ಇಲ್ಲ ಅದು ಆಕ್ಚುಲಿ ಡಾಕ್ಟರ್ ಹೇಳಿದ್ದಾರೆ 3 months ವರ್ಗೂ ಅದು ವೆಯ್ಟ್ ಲಾಸ್ ಆಗುತ್ತೆ. ಅದಾದ್ಮೇಲೆ ವೆಯ್ಟ್ ಗೈನ್ ಮಾಡ್ತೀನಿ. ಏನೇ ವೆಯ್ಟ್ ಗೈನ್ ಮಾಡಿದ್ರು ತುಂಬಾ ಓವರ್ ಆಗಿ ಗೈನ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ದೇವ್ರೇನೋ ಗೊತ್ತಿಲ್ದೇನೆ ಚೆನ್ನಾಗಿ ಸ್ಕಿನ್ ಟೋನ್ ಚೆನ್ನಾಗಿ ಕೊಟ್ಬಿಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಅದು ಸ್ವಲ್ಪ ದೇವ್ರ ತಿರ್ಗಾ ಇನ್ನೊಂದ್ಸತಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಇನ್ನೂ ಹ್ಯಾಂಡ್ಸಮ್ ಆಗಿರೋಣ ಅಂತ ಒಂದು ಆಸೆ ಬಂದ್ಬಿಟ್ಟಿದೆ. ಬಟ್ ಇನ್ನೊಂದು ವೆಯ್ಟ್ ಹಾಕಿದ್ರು ಜಾಸ್ತಿ ಹಾಕಕ್ ಹೋಗಲ್ಲ. ಹಾಕ್ಬಿಟ್ಟು ವಾಂಟ್ ಮೇಂಟೈನ್ ದಿಸ್ ಒನ್. ಅದಕ್ಕೆ ಪಾಪ ಊಟನೂ ಕರೆಕ್ಟ್ ತಯಾರಿನೂ ಅದೆಲ್ಲ ಗೀತಾ ಅವರು ಅಲ್ಲಿಂದನೇ ಸ್ಟಾರ್ಟ್ ಮಾಡಿದ್ದಾರೆ ಪಾಪ. ಇಲ್ಲಿ ಮಯಾಮಿಲಿ ಅದಕ್ಕೆ ಮುಂಚೆಯಿಂದ ಇತ್ತು. ಇದಾದ್ಮೇಲೆ ಇನ್ನೂ ಕೇರ್ ಜಾಸ್ತಿ ಇದೆ. ಏನ್ ಮಾಡಬೇಕು, ಏನ್ ತರ ಖಾರ ಜಾಸ್ತಿ ತಿನ್ಬಾರ್ದು, ದೆನ್ ಸಾಫ್ಟ್ ಫುಡ್ ಇರಬೇಕು. ಇವಾಗ ತಿನ್ಬೋದು, ನೋ ಪ್ರಾಬ್ಲಮ್. ಅವಾಗಲೂ ಅಷ್ಟೇ, ರೆಸ್ಟ್ರಿಕ್ಷನ್ ಏನಿಲ್ಲ. ಊಟದ ಖಾರ ಸ್ವಲ್ಪ ಖಾರ ಜಾಸ್ತಿ ಬೇಡ ಅಂತ, ಸ್ವಲ್ಪ ದಿನ. ಅದುವೇ ಇಟ್ ಇಸ್ ನಾಟ್ ಫಾರ್ ಪರ್ಮನೆಂಟ್. ಅಂಡ್ ಅದರ್ವೈಸ್ ಡಾಕ್ಟರ್ ಮುರುಗೇಶನ್ ಅವ್ರು ಮಾಡಿರೋ ಟ್ರೀಟ್ಮೆಂಟ್ ಏನೇ ಮಾಡಿದ್ರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಅದಕ್ಕೆ ಮುಂಚೆ ನಮ್ಮಲ್ಲಿ ಶಶಿಧರ್ ಅಂತ, ಆಮೇಲೆ ದಿಲೀಪ್, ಆಮೇಲೆ ಅವ್ರ ಟೀಮ್ ಇದೆ, ಒಂದು ದೊಡ್ಡ ಟೀಮ್ ಇದೆ. ಅವರಲ್ಲಿ ಎಲ್ಲಾರು ನೇಮ್ಸ್ ಬರ್ತಿಲ್ಲ, ಅವರು ಅಷ್ಟೇ ಎವ್ರಿಬಡಿ. ಆಮೇಲೆ ಪೆಟ್ ಸ್ಕ್ಯಾನ್ ಮಾಡಿದವ್ರು ನನಗೆ. ಆ್ಯಂಡ್ ಇಲ್ಲಿ ಮಲಯಾಳಿ ನೋಡ್ಕೊಂಡು ನಮ್ಮ VK ಶ್ರೀನಿವಾಸ್ ಅವರು, ನಮ್ಮ ಕಾರ್ಡಿಯಾಲಜಿಸ್ಟ್ ಅವರು ನಮ್ಮ ನೋಡ್ಕೊಳ್ಳೋ ರೀತಿ ಇರ್ಬೋದು, ಎವ್ರಿಥಿಂಗ್. ಅಂಡ್ VSH ಅದು ನಮ್ಮ ವೈದೇಹಿ ಸ್ಪೆಷಲ್ ಹಾಸ್ಪಿಟಲ್, ಅಲ್ಲಿ ಅಷ್ಟೇ ದ ವೇ ಅಲ್ಲಿ ಎಲ್ಲ ನರ್ಸಸ್ ನೋಡ್ಕೊಳ್ಳೋ ರೀತಿ ಇರ್ಬೋದು. ಅದಾದಮೇಲೆ ಇಲ್ಲಿ ಬಂದಾಗ ಅವ್ರ ಫ್ಯಾಮಿಲಿ, ಮುರುಗೇಸನ್ ಅವ್ರ ಫ್ಯಾಮಿಲಿ ಇರ್ಬೋದು. ಆಮೇಲೆ ಇನ್ನೊಬ್ರು ಜೇಸನ್ ಅಂತ ಒಬ್ರು ಅವರೆಲ್ಲ ಡಾಕ್ಟರ್ಸ್. ಆಮೇಲೆ ಇನ್ನೊಬ್ರು ಹಾರ್ಟ್ ಸ್ಪೆಷಲಿಸ್ಟ್ ಇದ್ದ, ಅವ್ರ ಹೆಸರು ಪಟೇಲ್ ಅಂತ ಅವರೊಬ್ರು. ಆಮೇಲೆ ದ ಹೋಲ್ ಸ್ಟಾಫ್ ಆಫ್
ಬ್ಯಾಪ್ಟಿಸ್ಟ್ ಹಾಸ್ಪಿಟಲ್ ಇನ್ ಮಯಾಮಿ ಆ್ಯಂಡ್ ಹಿಲ್ಟನ್ ಹೋಟ್ಲಲ್ಲಿ ನಾವು ಸ್ಟೇ ಮಾಡಿದ ಜಾಗ ಇರ್ಬೋದು. ಆ್ಯಂಡ್ ಅಲ್ಲಿ ಡಾಕ್ಟರ್ಸು ನಮ್ಮ ಡಾಕ್ಟರ್ಸ್ನ ಪ್ರೇಸ್ ಮಾಡಿದ್ದಾರೆ. ಹೌದಾ? ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ, ಅದ್ರಿಂದ ಆಚೆ ಬರೋಕ್ಕೆ ಕೊಟ್ಟಿಲ್ಲ ಅವರು ಅಂತ ಹೇಳ್ಬಿಟ್ಟು ದೇ ಪ್ರೇಸ್ ದೆಮ್ ಅ ಲಾಟ್. ಆಮೇಲೆ ಇನ್ನೊಂದೇನೆಂದರೆ ಅವ್ರಿಗೆ ಅದು ಮನಸ್ಸಲ್ಲಿತ್ತು ಇನ್ನೊಂದು, ಶೂಟಿಂಗ್ ಎಲ್ಲ ಇದು ಗೊತ್ತಾದ ಕೂಡಲೇ ಕ್ಯಾನ್ಸರ್ ಅಂತ ಗೊತ್ತಾದ ಕೂಡಲೇ ನಾನು ಅವ್ರಿಗೆ 1 or 2 ಡೇಸಲ್ಲಿ ಕೇಳಿದೆ, ಈಗ ಹೆಂಗೆ ಇದು ಮಾಡಬೇಕು, ಮೀಡಿಯಾಗೆ ಹೇಳಬೇಕಾ ಅಥವಾ ಇಂಡಸ್ಟ್ರಿದು ನಾವು ಏನು ಮಾಡಬೇಕು ಅಂತ. ಅವಾಗ ಅವ್ರು ಏನಿಲ್ಲ, 1 ಸೆಕೆಂಡೇ ಥಿಂಕ್ ಮಾಡಲ್ಲ. ನಾನು ಎಲ್ಲ ಕಡೆ ಅದನ್ನು ಹೇಳಿದ್ದೀನಿ, ಬಿಕಾಸ್ ಐ ಆಮ್ ವೆರಿ ಪ್ರೌಡ್ ಆಫ್ ವಾಟ್ ಹಿ ಡಿಡ್. ಸೆಟ್ ಇಲ್ಲ, ನಾನು ಅವ್ರಿಗೆ ಯಾರಿಗೂ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ನಾನು ಅವ್ರಿಗೆ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ. ನಮ್ಗೆ ಶಿವಣ್ಣ ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳಿದಷ್ಟು ನಮ್ಮ ಲಾಸ್ಟ್ ಇಂಟರ್ವ್ಯೂ ಅಲ್ಲಿ, ಬಟ್ ಅದು ನಮ್ಗೆ ಗೊತ್ತಾಗಿತ್ತು ಆಲ್ರೆಡಿ. ಬಟ್ ವಾಟ್ ಎವರ್, ನಮ್ಗೆ ವಾಪಸ್ ಆ ಗಿಫ್ಟ್ ಹಂಗೆ ಇದೆ, ನಮ್ಗೆ ಖುಷಿ ಇದೆ. ಗೀತಕ್ಕ, ಇವಾಗ ಎಷ್ಟೋ ಜನಕ್ಕೆ ಇವನ್ ಎಲ್ರಿಗೂ ಭಯ ಇರುತ್ತೆ, ಇದೊಂದು ಸಮಸ್ಯೆ, ಆರೋಗ್ಯ ಸಮಸ್ಯೆ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಭಯ. ಅಂಥವ್ರಿಗೆ ಸ್ಟ್ರಾಂಗ್ ಆಗಿರಿ ಅಂತ ನಿಮ್ಮ ಕಡೆಯಿಂದ ಏನಾದ್ರು ಹೇಳೋದಿದ್ರೆ ಏನು ಹೇಳ್ತೀರಾ? ಏನಿಲ್ಲ, ಅದು ಯಾವಾಗಲೇ ಹೇಳ್ದಂಗೆ ಧೈರ್ಯ ಬಿಗಿನಿಂಗಲ್ಲಿ ಆಗೇ ಆಗುತ್ತೆ. ಆ ವರ್ಡೇ ಆಗಲ್ಲ, ನಾವು ವರ್ಡೇ ಹೇಳ್ತಿರ್ಲಿಲ್ಲ. ಅವರು ನಮ್ಮ ಡಾಕ್ಟರಲ್ಲಿ ಸೆಕೆಂಡ್ ಏನೋ ನನಗೆ ಹೇಳಿದ್ರು, ಅವರು ನೀವು ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು, ಬಿಕಾಸ್ ಅವರು ಎಷ್ಟೋ ಜನಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ ಅಂತೇಳಿ. ಆಯ್ತದೆ, ಸ್ವಲ್ಪ ನಾನು ಮಾತಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಈಗ. ಸೊ ಅವ್ರಿಗೆಲ್ಲ ನಾನು ಅಷ್ಟೇ ಧೈರ್ಯವಾಗಿರಿ. ನನ್ನ ತಮ್ಮ ಮಧು ಯಾವಾಗಲೂ ಅದನ್ನ ಹೇಳ್ತಾನೆ, ಓಕೆ ಏನಾದರೂ ಪ್ರಾಬ್ಲಮ್ ಬಂತ ಫಸ್ಟ್ ಅದನ್ನ ಫೇಸ್ ಮಾಡಿ, ಅದಕ್ಕೆ ಏನು ಮಾಡ್ಬೇಕದನ್ನ ಮಾಡಿಬಿಡಿ, ಆಮೇಲೆ ಉಳಿದಿದ್ದು ಅಂತ. ಸೊ ಒಟ್ಟಿಗೆ ಮಧು ನಮ್ಮ ಜೊತೆ ಇದ್ರು ಅಲ್ಲಿ. ಆಮೇಲೆ ಮಧು ಬಂದಮೇಲೆ ನನ್ನ ಮಾಮ ಬಂದರು, ನಮ್ಮ ತಾಯಿ ತಮ್ಮ ಶಿರ್ಸಿ ಸಿದ್ದಾಪುರ ಎಮ್.ಎಲ್.ಎ ಅವರು. ಹೌದು, ಅವರು. ಸೊ ಅಲ್ಲಿ ನಿವೇದಿತಾ, ಪ್ರಶಾಂತ್, ನಾನು. ನಿವೇದಿತಾ ತುಂಬ ಧೈರ್ಯ ತಗೋತಾರೆ. ಸೊ ವೆಂಟ್ ಆನ್ ವೆಲ್. ಎಲ್ಲರಿಗೂ ನಾನು ಅಷ್ಟೇ ಹೇಳೋದು, ಹೆದರ್ಬೇಡಿ, ಅದನ್ನು ನೀವೇ ಹೆದರಿಸ್ಬಿಡಿ. ಅಲ್ಲ, ನನ್ಗೆ ಅನ್ಸೋದು ನಿಮ್ಮಲ್ಲಿರೋ ನಿಮ್ಮ ಫ್ಯಾಮಿಲಿಗೆ ಎಲ್ಲರೂ ಒಂದು ಒಳ್ಳೆ ಥರಕ್ಕೆ ದೃಷ್ಟಿ ಬಿದ್ದಂಗ ಅಂತ. ಅವಾಗ ನೋಡಿ, ಎಲ್ಲರೂ ಬ್ಯಾಕ್ ಟು ಬ್ಯಾಕ್ ಹೆಲ್ತ್ ಇಶ್ಯೂ. ನಾನು ಅದೇನು ಅನ್ಕೋತಾ ಇರ್ತೀನಿ, ಏನು ದೃಷ್ಟಿ ಬಿದ್ದುಬಿಟ್ಟಿದೆ ಈ ಫ್ಯಾಮಿಲಿಗೆ, ಏನಾದ್ರು ತುಂಬಾ ಒಳ್ಳೆತನಕ್ಕೆ ದೃಷ್ಟಿ ಬಿದ್ದುಬಿಟ್ಟಿದೆ ಅನ್ನೋ ಥರ ಹೇಳಕ್ಕಾಗಲ್ಲ. ಅದೊಂದು ಇರುತ್ತಲ್ಲ ಶಿವಣ್ಣ, ಎಲ್ಲ ಒಂದು ಕಡೆ ಇಲ್ಲ, ಎಲ್ಲಾದ್ರೂ ನಾವು ದೃಷ್ಟಿ ಅಂತ ಅನ್ಕೋಬಾರ್ದು ಪಾಪ. ಯಾಕೆ ಹೆಂಗೆ ಅನ್ಕೋಬೇಕು? ನಮ್ಮ ಟೈಮ್ ಹಂಗಿದೆ, ಬಂದಿದೆ. ಬೇರೆ ಹ್ಯೂಮನ್ಗೆ ಹೆಂಗೆ ಬರುತ್ತೋ ಆ ಥರ ನಮಗೂ ಬಂದಿದೆ. ಇಟ್ಸ್ ನಾಟ್ ದೃಷ್ಟಿ ಅಂತಲ್ಲ, ಬಂದಿದೆ. ಬರ್ಬೇಕಾದ ಸಮಯ ಬಂತು ಅಷ್ಟೇ. ಅಪ್ಪಾಜಿ ಹೇಳ್ತಿದ್ರು, ಹೌದು, ಒಂಥರ ಅವರೆಲ್ಲ ರಿಲೇಟಿವ್ಸ್ ಅಂತ, ನೆಂಟ್ರು ತರ ಬಂದು ಹೋಗ್ತಾರೆ. ಅದನ್ನ ನಾವು ಅಕ್ಸೆಪ್ಟ್ ಮಾಡ್ತಾ ಹೋಗ್ಬೇಕಷ್ಟೇ. ಸೊ ಇತ್ತು, ಜೊತೆಲಿತ್ತು, ಅಮ್ಮ ಸರಿ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಇನ್ನೇನು ಜೋಪಾನ ನಾವು ನೋಡ್ಕೋಬೇಕು, ಅದು ನೋಡ್ಕೊಳ್ಬೇಕು. ನಾನು ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ನಮ್ಗೆ ಇಷ್ಟೊಂದು ಟೈಮ್ ಕೊಟ್ರಿ, ತುಂಬಾ ಖುಷಿ ಆಯ್ತು. ಹಲವಾರು ವಿಚಾರಗಳನ್ನ ಇಬ್ರು ಶೇರ್ ಮಾಡಿದ್ರಿ. ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ಇವಾಗ ಏನ್ ಅರ್ಥ ಆಗುತ್ತೆ, ಜೀವನದಲ್ಲಿ ಸಿಹಿ ಕಹಿ 2 ಅನುಭವನ ಆಗುತ್ತೆ. ಸೊ ಆ 2 ಅನುಭವನ ನಾವು ಅನುಭವಿಸ್ಬೇಕಷ್ಟೇ. ಅಪ್ಪು ಸರ್ ಬಗ್ಗೆ ಮಾತಾಡ್ಬಿಡೋಣ ಫೈನಲ್. 50 ವರ್ಷ ಆಯ್ತು ಅವ್ರ ಹುಟ್ಟುಹಬ್ಬ, ಈ ಸಂದರ್ಭದಲ್ಲಿ ಅವ್ರು ನೆನ್ಪು ಮಾಡ್ಕೊಳ್ಳೋದು. ಅದು ಪಾಪ ನಾವು ಯಾವಾಗ ಏನ್ ಪ್ರಾಬ್ಲಮ್ ಅಂದ್ರೆ, ನನಗೆ ಫಸ್ಟ್ ಇದು ಆಗಿ ನಾನು ಹೊರಡೋಕ್ಕೂ ಮುಂಚೆ ಬರ್ಬೇಕಾದ್ರೆ ಫಸ್ಟ್ ನಂಗೆ ಜ್ಞಾಪಕ ಬಂದಿದೆ ಅಪ್ಪು. ಅಂದರೆ ಅವನೇ ಹೋದ, ಇನ್ನೇನಿದೆ, ಅದು ಅಷ್ಟು ಚಿಕ್ಕ ಏಜ್ಲಿ ಹೋದ. ಅದಾದಮೇಲೆ ಲೈಫ್ಲಿ ಓಕೆ ಏನಾಗುತ್ತೆ ನೋಡೋಣ ಅನ್ನೋ ಧೈರ್ಯ ಬಂದು, ಒಂದು ಲೆವೆಲ್ ಧೈರ್ಯ ಬಂದಿದ್ದು ಅದರಿಂದನೂ. ಜೊತೆಲಿ ಇವ್ರು ಹೇಳ್ತಿದ್ರು, ಇಲ್ಲ ಯು ಕ್ಯಾನ್ ಫೈಟ್, ಅದೊಂದು ಮೋಟಿವೇಶನ್, 2 ಮೋಟಿವೇಶನ್. ಆಮೇಲೆ ಇವಾಗ ಅಪ್ಪು 50 years ಆಗಿರೋದು, ಅವನು ಇದ್ದಿರಬೇಕಾಗಿತ್ತು. ಅವನು ಇದ್ದಿದ್ರೆ ಖಂಡಿತ ಅವನು ಹಿ ವುಡ್ ಹವ್ ಕಮ್ ವಿತ್ ಮೀ, ನಮ್ಮ ಜೊತೆಲಿ ಟ್ರಾವೆಲ್ ಖಂಡಿತ ಮಾಡ್ತಿದ್ದ. ಆ 39 ದಿವಸನೂ ಬರ್ತಿರ್ಲಿಲ್ಲ ಅವನು, ನಾವು ಅಲ್ಲೇ ಹೇಳ್ಬಿಡ್ತಿದ್ದ. ಯಾಕಂದ್ರೆ ಫಸ್ಟ್ ಒಂದ್ಸತಿ ಪ್ಯಾರಿಸ್ಗೆ ಹೋಗ್ಬೇಕಾದ್ರೆ ನಾವು ಬರೋಕ್ಕಾಗಲಿಲ್ಲ, ಅದಕ್ಕೆ ತುಂಬ ಆದ್ಮೇಲೆ ಇಲ್ಲಿ ಏನೋ ಶೋಲ್ಡರ್ ಸರ್ಜರಿಗೆ ಲಂಡನ್ಗೆ ಬಂದ್ಬಿಟ್ಟು ಹೋದ. ಬ್ಯುಸಿ ಇದ್ಬಿಟ್ಟು 2 days 3 ದಿನ ಬಂದು ನನ್ನ ಬರ್ತ್ ಇದ್ಬಿಟ್ಟು ನೆಕ್ಸ್ಟ್ ಡೇ ಲೆಫ್ಟ್, ಇಮಿಡಿಯೇಟ್ ಹೊರಟ್ಬಿಟ್ಟ. ಸೊ ಬಂದಿರ್ತ ಅವನು ಪಾಪ ಅವನ್ನ ಆ ರೀತಿ ನೆನೆಸ್ಕೊಳ್ಳೋಕೆ ಆಗಲ್ಲ. ಅವನು ಇವಾಗ ನೋಡ್ತಿದ್ರೆ ಅಪ್ಪುನ, ಅವನು ಅಷ್ಟು ದೊಡ್ಡವನು ಆಗಿದೆ ಅಂತ ಅನ್ಕೊಳ್ಳೋದೇ ಇಲ್ಲ. ಇನ್ನೂ ಅಪ್ಪು ಮಗುನೇ. ಹೌದು. ಅಲ್ಲ, ಅವ್ರ ಅತ್ತೆಗೆ ಇನ್ನೂ ಗೊತ್ತಿಲ್ಲ. ಮೊನ್ನೆ ಅವರು ಒಂದು ವಿಡಿಯೋ ಅದ್ರಲ್ಲಿ ಅವ್ರು ಶಿವಣ್ಣ ಹೆಂಗೆ ಬ್ಯಾಲೆನ್ಸ್ ಮಾಡ್ತಿದ್ರೆ ಅವ್ರನ್ನ, ಒಂದ್ಸತಿ ಬಂದ್ಬಿಟ್ಟು ನೀನು ನೋಡ್ಬಿಡ್ತೀನಿ ಅಂತ ಅವ್ರು ಹೇಳುವಾಗ ನಮ್ಗೆಲ್ಲರಿಗೂ ಕಡಿಲಿ ಅವ್ರಿಗೆ ಗೊತ್ತೇ ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ರು, ಅವ್ರಿಗೆ ಗೊತ್ತಿಲ್ಲ. ನಮಗೂ ಅದೇ ಅಷ್ಟೇ, ಅದು ಗ್ರೇಟ್ ಹೇಳ್ಬೇಕಂದ್ರೆ ಅವ್ರಿಗೆ ಹೇಳ್ಬೇಕು. ಅಲ್ಲಿ ನಮ್ಮ ಗೋಪಾಲ್ ಅವರು, ಪ್ರೇಮಕ,
ಆಮೇಲೆ ಅಲ್ಲಿ ಕೆಲಸ ಮಾಡೋರ ಜೊತೆಲಿ ಅದು ಹೆಂಗ್ ನೋಡ್ಕೊಳ್ತಿದ್ದಾರೆ, ಹೆಂಗೆ ನೀವು ಮೊನ್ನೆ ಹೋಗಿದ್ರಲ್ಲ, ಅವಾಗ ನಿಮ್ಮ ಹತ್ರ ಎಲ್ಲ ವಿಚಾರಿಸಿಲ್ವಾ ಅಪ್ಪು ಹೇಗಿದ್ದಾರೆ? ಏನು ವಿಚಾರಿಸಲ್ಲ ಪಾಪ. ನೋಡಿ ಅದೇ ಇರೋದು, ನಮ್ಮ ಹತ್ರ ಬಂದಾಗ ಏನು ಮಾತಾಡೋದೇ ಇಲ್ಲ. ಬಂದ್ ಕೇಳ್ದ ನಾವು ಮಾತಾಡ್ಬೇಕು, ನಾವು ಏನು ಬಾಯ್ ಕೊಡಕ್ ಹೋಗೋಣ, ಯಾಕಂದ್ರೆ ಸುಮ್ನೆ ಬಾಯ್ ಕೊಟ್ಟು ಸಿಕ್ಕಾಗಳ್ಕ್ ಹೋಗ್ಬಾರ್ದು ಪಾಪ. ನಿಮ್ಮ ಹೆಲ್ತ್ ಬಗ್ಗೆ ಗೊತ್ತಿತ್ತಾ? ಹೆಲ್ತ್ ಅದನ್ನ ಹೋಗ್ಬೇಕಾರೆ ಅಲ್ವಾ. ಹೌದೌದು ಹೇಳಿತ್ತು. ಅಮ್ಮ ಏನು ಅವತ್ತು ಹೊರಗಡೆ ಬರ್ತಾ ಇದ್ರು, ನಾನು ಹೋದಾಗ ಅವ್ರ ರೂಮಿಂದ ಮುಂದಕ್ಕೆ ಅವರೇ ವಾಕರ್ಲಿ ಬರ್ತಾ ಇದ್ರು. ನಾನು ಹೋಗಿ ಮಾತಾಡಿಸ್ದೆ. ಆಮೇಲೆ ನಾನು ಯಾರು ಅಂತ ಕೇಳಿದೆ ಅವ್ರಿಗೆ, ಈತ ಅಲ್ವಾ ಅಂತ. ಆಮೇಲೆ ಅವ್ರನ್ನ ಕೇಳಿದ್ರು, ಹಿಂದೆ ಬರ್ತಾ ಇದ್ದಾರಮ್ಮ ಅಂತಂದೆ. ಸ್ವಲ್ಪ ಹೊತ್ತಾದ್ಮೇಲೆ ಏನೋ ಕಣ್ಣು ಸ್ವಲ್ಪ ಸರಿ ಕಾಣಿಸೋದು ಅಲ್ಲಿ, ಇವಾಗಷ್ಟೇ ನೀವು ಗೀತಾ ಅಂದ್ರಿ ಅಂತ. ಅವಾಗ ಕಾಣುತ್ತೆ ಹಂಗೆ. ಓಕೆ, ಅಪ್ಪು ಸರ್ ಇವಾಗ ಅವ್ರಿಗೆ 50 ವರ್ಷ ಆಯ್ತು, ನೀವು ಅವ್ರನ್ನ ನೋಡಿದ್ದೀರಾ? ಸಣ್ಣದ್ರಿಂದಲೂ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸ್ಪೆಷಲ್ ಆಗಿ ನನಗೆ ಅಪ್ಪುಗೆ ನಾನು ಮದುವೆಯಾಗಿ ಬಂದಾಗ 11 ವರ್ಷ. ಆಮೇಲೆ ನಮ್ಮಿಬ್ರದ್ದು ರಿಲೇಶನ್ಶಿಪ್ಪೇ ಬೇರೆ ಥರ. ಸಿಕ್ಕಾಗ ಚೆನ್ನಾಗಿ ಮಾತಾಡ್ತಿದ್ವಿ, ಏನು ತಮಾಷೆನೂ ಮಾಡೋರು ಆ ಥರ. ಈಸ್ ಅ ಪಾರ್ಟ್ ಆಫ್ ಬೋತ್ ಆಫ್ ಅಸ್, ಅಶ್ವಿನಿ ಆ್ಯಂಡ್ ದ ಕಿಡ್ಸ್, ಆಲ್ ಆಫ್ ದೆಮ್. ಏನು ಮಾಡೋಕ್ಕೆ ಬರ್ದೇ ಇರೋ ಸ್ಥಿತಿ ಇದು. ದೇವ್ರ ಹತ್ರ ನಾನು ಅವರಿಗೆ ನೆಮ್ಮದಿ ಕೊಡಲಿ ಅಂತ ಕೇಳ್ಕೊತೀನಿ, ಅಷ್ಟು ಧೈರ್ಯ ಕೊಡಲಿ ಅಶ್ವಿನಿಗೆ ಮತ್ತು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ನಾನೇನು ಜಾಸ್ತಿ ನಾನೇನು ಮಾಡೋಕ್ಕಾಗಲ್ಲ. ಅವ್ರು ಧೈರ್ಯವಾಗಿ ಅವರು ಅದನ್ನ ಎದುರಿಸ್ತಾ ಇದ್ದಾರೆ. ಎಲ್ಲ ಕೊಟ್ಬಿಟ್ಟೋಗಿದ್ದಾನೆ, ಸ್ವಲ್ಪ ದೇವ್ರ ಹತ್ರ ಕೇಳ್ಕೊಂಡು ಸ್ವಲ್ಪ ನೆಮ್ಮದಿ ಕೊಡಲಿ ಅವ್ರಿಗೆ ಅಂತ ಅಷ್ಟೇ. ಅಪ್ಪುಗೆ ಆಮೇಲೆ ಅವ್ರ ಬಗ್ಗೆ ನನಗೆ ಹೇಳೋಕ್ಕೆ ಕಷ್ಟ ಆಗ್ತದೆ. ನನಗೆ ಏನು ಹೇಳೋದು, ಎಲ್ಲರಿಗೂ ಗೊತ್ತು, ನನಗೆ ಗೊತ್ತು, ನಿಮಗೂ ಗೊತ್ತು. ನೋಡಿದ್ವಿ ಶಿವಣ್ಣ, 6:00 ನಾನು ಹೋಗಿದ್ದೀನಿ ಶಿವಣ್ಣ, ಬೆಳಿಗ್ಗೆ ಬಂದ್ರು. ನಾನು ಇವತ್ತು ವೀಕ್ ಡೇ, ಮೇ ಬಿ ಇವತ್ತು ಕಡಿಮೆ ಇರಬಹುದು, ಸೋಮವಾರ ಅಲ್ಲ, ಬಂದ್ರು ಅವತ್ತು ಹಬ್ಬ ಅನ್ಸ್ಬಿಡ್ತು ನಮಗೆ. ನಾನು ಓ ಮೈ ಗಾಡ್, ಸೋ ಬ್ಲೆಸ್ಡ್ ಅಷ್ಟೇ. ಅಂದರೆ ಅವತ್ತು ಯಾರೋ ಕೇಳಿದ್ರು, ಇಷ್ಟು ಜನ ಬರ್ತಾರಲ್ಲ ನೀವು, ಇವಾಗಲೂ ಇಷ್ಟು ಜನ ಬರ್ತಾರಲ್ಲ ಸರ್ ಹಿಂಗೆ. ಯಾಕೆ ಬರಬಾರ್ದು ಅಂತ ಹೇಳಿದ್ರು. ಏನು ಆಶ್ಚರ್ಯ ಏನಿದೆ, ಬರ್ತಾ ಹೌದು, ಒಳ್ಳೆತನಕ್ಕೆಲ್ಲ ಖಂಡಿತ ಬಂದೇ ಬರ್ತಾರೆ. ಇನ್ವಿಟೇಷನ್ ಕೊಟ್ಟು ಹೋಗ್ತಾರೆ, ಫಸ್ಟ್ ಇನ್ವಿಟೇಷನ್ ಅಪ್ಪು ಸರ್ಗೆ ಅಂತ ಇಡ್ತಾರೆ, ಮಗು ನಾಮಕರಣ ಮಾಡ್ತಾರೆ, ಅಲ್ಲಿ ಅಪ್ಪಾಜಿ ಕಟ್ತಾರೆ ಶಿವನ್. ಅಪ್ಪಾಜಿಗೂ ಹಂಗೆ ಆಗಿದ್ದಲ್ಲಿ, ಅಪ್ಪಾಜಿ ಅಮ್ಮಂಗುವೆ ಅವರಿಗೂ ಅಷ್ಟೇ. ನಾನೇನ್ ನೋಡಿದ್ದೀನಿ ಇನ್ವಿಟೇಷನ್ ಇಡೋದು, ಅಲ್ಲೇ ಕೆಲವ್ರಿಗೆ ಅಲ್ಲೇ ಮದುವೆ ಮಾಡ್ಕೊಂಡಿದ್ದಾರೆ, ತಾಳಿ ಕಟ್ತಾರೆ. ಇಲ್ಲಿ ಅಪ್ಪು ಸರ್ ಹತ್ರನೂ ಕಟ್ಕೊಂಡಿದ್ದಾರೆ, ನಾಮಕರಣ ಮಾಡ್ತಾರೆ. ಅದು ರಿಪೀಟ್ಸ್ ಅಂತಾರಲ್ಲ, ಆ ಥರ ಆಗೋಗಿದೆ ಅಷ್ಟೇ. ಎಸ್ ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೀವು ನಾವೀಗ ಸಿನಿಮಾಗಳ ಮೂಲಕ ನಮ್ಮನ್ನ ರಂಜಿಸ್ಬೇಕು, ನಾವೆಲ್ಲ ಕಾಯ್ತಾ ಇದೀವಿ ಬಿಗ್ ಸ್ಕ್ರೀನ್ ಮೇಲೆ ಹೇಗೆ ನಿಮ್ಮನ್ನ ನೋಡೋದಕ್ಕೆ. ಸೊ ನಮ್ಮನ್ನ ಭರ್ಜರಿಯಾಗಿ ರಂಜಿಸಿ ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ಡಬಲ್ ಭರ್ಜರಿಯಾಗಿ ರಂಜಿಸಿ. ಥ್ಯಾಂಕ್ ಯು ಸೋ ಮಚ್, ನಮಗೆ ಟೈಮ್ ಮಾಡಿಕೊಂಡು ಇಷ್ಟೊತ್ತು ಟೈಮ್ ಕೊಟ್ಟಿದ್ದಕ್ಕೆ. ಫೈನಲಿ ನಿಮ್ಮನ್ನ ಪ್ರೀತಿ ಮಾಡುವಂತ ಅಭಿಮಾನಿಗಳಿಗೆ ನಾನು ರೆಡಿ ಆಗಿದ್ದೀನಿ ನಿಮ್ಮನ್ನ ಭರ್ಜರಿಯಾಗಿ ಅವ್ರು ಇವತ್ತು ಅವರು ಪಾಪ ಅವ್ರ ಪೂಜೆ ಪುನಸ್ಕಾರ ಮಾಡಿದಾರ, ನಾನು ಅದನ್ನ ಯಾವ ಜನರ ತೀರ್ಸಕ್ಕಾಗಲ್ಲ. ಓನ್ಲಿ ಏನ್ ಬೇಕು ಇಷ್ಟೇ, ಅವ್ರು ಹೇಳೋದು ಇಷ್ಟೇ. ಬಟ್ ಯಾವಾಗಲೂ ರಂಜಿಸ್ತಾನೆ ಇರ್ತೀನಿ, ನನಗೆ ಎಲ್ಲಿವರೆಗೂ ಪವರ್ ಇರುತ್ತೋ ಅಲ್ಲಿವರೆಗೂ ರಂಜಿಸ್ತಾನೆ ಇರ್ತೀನಿ. ಲವ್ ಯು ಗೀತಕ್ಕ, ನೀವು ನಮ್ಮ ಸ್ಟ್ರೆಂತ್, ನಮ್ಗೆ ಶಕ್ತಿ. ಆಕ್ಚುಲಿ ಶಿವಣ್ಣಂಗೆ ಹೆಂಗೆ ಶಕ್ತಿ, ನಮಗೂ ಹಾಗೆ ಶಕ್ತಿನಿ. ನೀವು ನಿಮ್ಮ ಅಭಿಮಾನಿಗಳ ಪ್ರೀತಿ ನೋಡಿದ್ದೀರಾ? ನೋಡಿದ್ದೀನಿ. ದೇವ್ರು ಅವರಿಗೂ ಅಷ್ಟೇ ನೋವಾಯ್ತು ಎಲ್ಲರಿಗೂ. ಆಮೇಲೆ ಅವರು ದೇವ್ರಿಗೆ ಮೊರೆ ಹೋದ್ರು, ನಾವು ಹಂಗೆ ಮಾಡಿದ್ವಿ. ಆಮೇಲೆ ನಾನು ಯಾವಾಗಲೂ ಅವ್ರದ್ದು ಪೂಜೆ ಪ್ರೀತಿಗೋಸ್ಕರ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಅದೇ ಅವರಿಗೆ ಶಕ್ತಿ. ಮುಂದೆ ಅವ್ರು ಆ್ಯಕ್ಟ್ ಮಾಡಬೇಕು, ಕಂಟಿನ್ಯೂ ಮಾಡಬೇಕು ಅನ್ನೋದಕ್ಕೆ ಅವ್ರದ್ದೇ ಆಸ್ತಿ ಅಂತ. ಆಮೇಲೆ ಅವತ್ತು ನಾವು ಏರ್ಪೋರ್ಟಿಗೆ ಹೊರಡಬೇಕಾದ್ರೆ ನಾನು ಮೀಡಿಯಾದ ಹೆಣ್ಮಕ್ಳನ್ನ ಈ ಕಡೆ ಸೈಡಲ್ಲಿ ಆಲ್ ಆಫ್ ದೆಮ್ ಹ್ಯಾಡ್ ಟಿಯರ್ಸ್. ಹೌದು, ನಾ ಬರಲೇ ಇಲ್ಲ, ನಾನು ನೋಡೋಕೆ ಬೇಡ, ನಾನು ಬರಲ್ಲ ಅಂತ ಬರಲಿಲ್ಲ. ಅವತ್ತು ಕ್ಯಾಮ್ರಾ ಕಳಿಸ್ ನಂಗೆ ಆಗಲ್ಲ ನೋಡೋದು. ಅವರು ಕೆಲವರು ಕಣ್ಣಲ್ಲೆಲ್ಲ ನೀರಿತ್ತು ಅವತ್ತು, ಎಲ್ಲರೂ ಆ್ಯಕ್ಚುಲಿ. ಸೊ ಅಷ್ಟೊಂದು ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾರೆ. ದೇವ್ರು ಅವ್ರನ್ನೂ ಚೆನ್ನಾಗಿಟ್ಟಿರ್ಲಿ ಅಂತ ಕೇಳ್ಕೊಳ್ತೀನಿ. ಎಸ್, ಥ್ಯಾಂಕ್ ಯು ಗೀತಕ್ಕ, ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ, ಥ್ಯಾಂಕ್ ಯು ಸೋ ಮಚ್. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.